आपादमौलिपर्यन्तम् गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वन्दे वन्द्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यं नो विदधदधिकं ब्रह्मनारायणाख्यम् जयत्यजो क्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः महाव्याकरणाम्भोधि मन्थमानसमन्दरम् कवयन्तं रामकीर्त्या हनूमन्तमुपास्महे स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। श्रीगुरुभ्यो नमः। हरिः ओम्। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। ಸಜ್ಜನರಿಗೆ, ಭಗವದ್ಭಕ್ತರಿಗೆ ಮಂಗಲವನ್ನ ಮಾಡೋದಕ್ಕಾಗಿ, ಅವರ ಎಲ್ಲ ರೀತಿಯ ಭಯಗಳನ್ನು, ಬಾಧೆಗಳನ್ನು ಪರಿಹಾರ ಮಾಡೋದಕ್ಕಾಗಿ ಅಂತ ಅನಂತಾವತಾರಗಳನ್ನು ಸ್ವೀಕಾರ ಮಾಡಿದ ಆ ಶ್ರೀಮನ್ನಾರಾಯಣನ ಪ್ರಸಿದ್ಧ ದಶಾವತಾರಗಳಲ್ಲಿ ಒಂದಾದಂತಹದ್ದು ರಾಮಾವತಾರ. ಆ ದಶಾವತಾರಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕೆಲವು ಅವತಾರಗಳಲ್ಲಿ ಒಂದು ರಾಮಾವತಾರ ಕೂಡ. ಆ ರೀತಿಯೂ ನಾವು ನೋಡಬಹುದು. ರಾಮದೇವರ ಮಹಿಮೆಯನ್ನ ನಾವು ತಿಳಿದುಕೊಂಡು ಅದನ್ನ ಇನ್ನೂ ವಿಶದವಾಗಿ ತಿಳಿದುಕೊಂಡು ಅದರಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಸಾಕಷ್ಟು ಅಂಶಗಳಿವೆ. ರಾಮದೇವರ ಲೀಲೆಯನ್ನ ಅತ್ಯಂತ ವಿಸ್ತೃತವಾಗಿ ತಿಳಿದುಕೊಳ್ಳಬೇಕು ಅಂತಂದ್ರೆ ಮೂಲ ರಾಮಾಯಣವನ್ನ ಓದಬೇಕು. ಮೂಲ ರಾಮಾಯಣ ಅಂತನ್ನೋದು ಶತಕೋಟಿ ಪ್ರವಿಸ್ತರವಾದಂತಹದ್ದು. ಅಂದ್ರೆ ತುಂಬಾ ದೊಡ್ಡದು. 100 ಕೋಟಿ ಶ್ಲೋಕಗಳಿಂದ ಕೂಡಿದಂತಹದ್ದು. ಲಕ್ಷ ಶ್ಲೋಕಗಳಿರುವಂತಹ ಮಹಾಭಾರತವನ್ನೇ ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕಾಗಲ್ಲ. ಇನ್ನು 100 ಕೋಟಿ ಶ್ಲೋಕಗಳಿಂದ ಕೂಡಿದಂತಹ ಮೂಲ ರಾಮಾಯಣ ಅಂತೂ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ತಿಳಿದುಕೊಳ್ಳೋದಕ್ಕೆಲ್ಲ ಅಧಿಕಾರಿಗಳು ಯಾರು ಅಂದ್ರೆ ಶ್ರೀಮದ್ ಆಚಾರ್ಯರು ಅಂಥವ್ರು. ಅದಕ್ಕೆ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರನ್ನ ಸ್ತೋತ್ರ ಮಾಡಬೇಕಾದ್ರೆ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರಿಯಂತಾಂ ಗುರವೋ ಮಮ ಅಂತಂದ್ರು. ಮೂಲ ರಾಮಾಯಣ ಅಂತನ್ನೋದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ಅದರಲ್ಲಿ ವಿಹಾರ ಮಾಡುವಂತಹ ನಮ್ಮ ಗುರುಗಳು ಶ್ರೀಮದ್ ಆಚಾರ್ಯರು ಅಂತ ಹೇಳ್ತಾರೆ. ಆದರೆ ಮೂಲ ರಾಮಾಯಣವನ್ನ ಅಷ್ಟು ವಿಶಾಲವಾದ ಗ್ರಂಥ, ಅದನ್ನು ನಾವು ಹೇಗೆ ಓದೋದು ಅನ್ನುವ
ಚಿಂತೆ ನಮಗೆ ಹೆಚ್ಚಿಲ್ಲ. ಯಾಕೆ ಅಂದರೆ ಆ ಗ್ರಂಥ ಸದ್ಯಕ್ಕೆ ಸಿಗಲ್ಲ. ಆದ್ದರಿಂದ ನಮಗೆ ಚಿಂತೆ ಇಲ್ಲ. ಹೇಗೆ ಓದೋದು ಅಷ್ಟು ದೊಡ್ಡ ಗ್ರಂಥ, ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಮೂಲ ರಾಮಾಯಣವನ್ನ ಬಿಟ್ಟರೆ ಅತ್ಯಂತ ಸಮ್ಮತವಾದ ರಾಮಾಯಣ ಕಾವ್ಯಗಳು ಅಂತಂದ್ರೆ ವಾಲ್ಮೀಕಿ ರಾಮಾಯಣ. ವಾಲ್ಮೀಕಿ ರಾಮಾಯಣ ಸಿಗತ್ತೆ. ಸುಮಾರು 24,000 ಶ್ಲೋಕಗಳಿಂದ ಕೂಡಿದಂಥ ಒಂದು ದೊಡ್ಡ ಕಾವ್ಯ. ರಾಮಾಯಣದ ಎಲ್ಲ ಕಥೆಗಳು, ಉಪಕಥೆಗಳು, ರಾಮದೇವರಿಗೆ ಸಾಕ್ಷಾತ್ ಪರಂಪರೆಯ ಸಂಬಂಧಿಸುವಂತಹ ಎಲ್ಲ ವೃತ್ತಾಂತಗಳನ್ನು ಅದರಲ್ಲಿ ಸವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಆದರೆ ಅದರಲ್ಲಿ ನಮಗೆ ನಿರ್ಣಯ ಸಿಗೋದಿಲ್ಲ. ನಿರ್ಣಯ ಬೇಕು ಅಂದರೆ ನಾವು ಅನುಸರಿಸಬೇಕಾದಂತಹದ್ದು ಶ್ರೀಮದ್ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದರಲ್ಲಿ 3ನೇ ಅಧ್ಯಾಯದಿಂದ 9ನೇ ಅಧ್ಯಾಯದ ತನಕ ರಾಮದೇವರ ಕಥೆ ಇದೆ. ಅದನ್ನು ಮಧ್ವ ರಾಮಾಯಣ ಅನ್ನೋ ಹೆಸರಿನಿಂದ ನಾವೆಲ್ಲ ಕರೀತೇವೆ. ಅದನ್ನು ಅವಲಂಬಿಸಬೇಕು. ಅದು ನಿರ್ಣಯಗಳಿಂದ ತುಂಬಿದಂತಹ ಒಂದು ಗ್ರಂಥ. ಆದರೆ ಅದರಲ್ಲಿ ಹೆಚ್ಚಿನ ವಿಸ್ತಾರ ಸಿಗೋದಿಲ್ಲ. ಅದಕ್ಕಾಗಿಯೇ ಒಂದು ಗ್ರಂಥ ಇದೆ, ವಿಸ್ತೃತವಾದ ವಾಲ್ಮೀಕಿ ರಾಮಾಯಣ ಮತ್ತು ಮಧ್ವ ರಾಮಾಯಣ. ಇವೆರಡರ ಮಧ್ಯದಲ್ಲಿನ ಒಂದು ಸೇತು ಬಂಧ ಇದ್ದ ಹಾಗೆ ಇದೆ. ಸಂಗ್ರಹ ರಾಮಾಯಣ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದಂಥದ್ದು. ಇನ್ನು ಸಂಪೂರ್ಣ ಸಂಗ್ರಹ ರಾಮಾಯಣವನ್ನ ಓದೋದು ಅಥವಾ ಮಧ್ವ ರಾಮಾಯಣವನ್ನೇ ಓದೋದು ಸಾಧ್ಯ ಇಲ್ಲ. ಯಾರಾದರೂ ಆ ರೀತಿಯ ಆಚರಣೆ ಇಟ್ಟುಕೊಂಡಿದ್ರೆ, ಹಿಂದಿನ ಕಾಲದಲ್ಲಿ ಯಾರಾದರೂ ಇಟ್ಟುಕೊಂಡಿರಬಹುದು. ದಶಮಸ್ಕಂಧವನ್ನ ಸಂಪೂರ್ಣ ಅರ್ಥ ಸಮೇತ ಪಾರಾಯಣ ಮಾಡಿಯೇ ಊಟ ಮಾಡಬೇಕು ಅನ್ನುವಂಥ ನಿಯಮವನ್ನ ಇಟ್ಕೊಂಡಿದ್ರು. ಅಂತಹ ಶಿಷ್ಯರಿಗೆ ಅನುಗ್ರಹವನ್ನ ಮಾಡೋದಕ್ಕಾಗಿ ಅಂತಲೇ ನೆನೆವೆನನುವಿನ ನೀಲ ನೀರದ ವರ್ಣನ ಗುಣರನ್ನನ ಅಂತನ್ನುವಂತಹ ಕಾವ್ಯವನ್ನ, ಭಾಷಾ ಕಾವ್ಯವನ್ನ ವಾದಿರಾಜರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ರಾಘವೇಂದ್ರ ಗುರುಸಾರ್ವಭೌಮರು ನಮಗೆ ಮಾಡಿದಂತಹ ಒಂದು ದೊಡ್ಡ ಅನುಗ್ರಹ ಯಾವುದು ಅಂತಂದ್ರೆ ರಾಮಚಾರಿತ್ರ್ಯ ಮಂಜರಿ ಅಂತನ್ನೋದು. ರಾಮಾಯಣವನ್ನ ಓದಿರ್ತೇವೆ, ಅದರ ಕಥೆಗಳೆಲ್ಲ ಗೊತ್ತಿರ್ತವೆ ಅಂತ ಅಂದ್ಕೊಳ್ಳೋದು. ನಿರ್ಣಯವನ್ನ ಓದಿದ್ದೇವೆ, ರಾಮಾಯಣದ ಬಗ್ಗೆ ಆಚಾರ್ಯರು ಏನೇನು ನಿರ್ಣಯಗಳನ್ನು ಕೊಟ್ಟಿದ್ದಾರೆ ಅದು ಗೊತ್ತಿದೆ. ಸ್ವಲ್ಪ ಒಂದು ರೀತಿ ಕ್ಲೂ ಕೊಟ್ರೆ ಅದೆಲ್ಲವೂ ಮನಸ್ಸಿನಲ್ಲಿ ಬರುತ್ತೆ ಅಂತನ್ನುವ ಸ್ಥಿತಿಯಲ್ಲಿ ಇದ್ದಂಥವರಿಗೆ ರಾಮಚಾರಿತ್ರ್ಯ ಮಂಜರಿ. ಎಲ್ಲ ಕಥೆಗಳನ್ನ ಒಂದೊಂದು ಶಬ್ದದಲ್ಲಿ ಸಂಗ್ರಹ ಮಾಡುವಂತಹ ಒಂದು ಸ್ತೋತ್ರ. ಸಂಪೂರ್ಣ ಕಥೆಯನ್ನ ಹೇಳಲಿಕ್ಕಾಗೋದಿಲ್ಲ ಒಂದೇ ಶಬ್ದದಲ್ಲಿ. ಆ ಕಥೆಯ ಮುಖ್ಯ ಭಾಗ ಏನು, ಸಾರಾಂಶ ಇರುತ್ತೆ, ಅದನ್ನ ಒಂದು ಶಬ್ದದಲ್ಲಿ ಹೇಳಿ ಮುಂದಿನ ಮುಖ್ಯ ಕಥಾಭಾಗವನ್ನ ಇನ್ನೊಂದು ಶಬ್ದದಲ್ಲಿ ಹೇಳುತ್ತಾ ಹೋದ್ರೆ ರಾಮಾಯಣ ಕಥೆ ಮತ್ತೆ ನಿರ್ಣಯಗಳು ಮನಸ್ಸಿನಲ್ಲಿದ್ದಂಥವರಿಗೆ ಆ ಕಥೆಯನ್ನ ಸ್ಮರಣೆ ಮಾಡುವುದಕ್ಕೆ ಅನುಕೂಲ. ಆ ರೀತಿಯ ಒಂದು ಸ್ತೋತ್ರ ಗ್ರಂಥ ರಾಮಚಾರಿತ್ರ್ಯ ಮಂಜರಿ. ಪ್ರತಿ ದಿವಸ ಪಾರಾಯಣ ಮಾಡಬೇಕು, ಪ್ರತಿ ದಿವಸ ಇದನ್ನ ತಿಳಿದುಕೊಳ್ಳಬೇಕು, ಸ್ಮರಣೆ ಮಾಡಬೇಕು, ಅರ್ಥಾವಗಮ ಪೂರ್ವಕವಾಗಿ ಪಾರಾಯಣ ಮಾಡಬೇಕು. ಕಡೆಯ ಪಕ್ಷ ಈ ರಾಮನವರಾತ್ರಿಯ ಈ ಶುಭ ಸಂದರ್ಭದಲ್ಲಾದರೂ ಯಥಾಶಕ್ತಿ, ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕಾಗಲ್ಲ, ಯಥಾಶಕ್ತಿ ರಾಮಾಯಣವನ್ನ ತಿಳಿದುಕೊಳ್ಳೋ ಪ್ರಯತ್ನ ನಮ್ಮದಾಗಿರಬೇಕು. ಅಷ್ಟಾದರೆ ಸಾಕು. ಏನು ಶ್ರೀಮದ್ ಆಚಾರ್ಯರ ನಿರ್ಣಯ ಇದೆ, ವಾಲ್ಮೀಕಿ ರಾಮಾಯಣ ಬೇಡ, ಅದರ ಒಂದು ಸಂಕ್ಷಿಪ್ತ ರೂಪವಾದಂತಹ ಸಂಗ್ರಹ ರಾಮಾಯಣದಲ್ಲಿ ಎಷ್ಟು ಕಥಾ ವಿಸ್ತಾರ ಇದೆ, ಅದನ್ನ ಮಂತ್ರಾಲಯರಾಯರು ಯಾವ ರೀತಿಯಲ್ಲಿ ಸಂಗ್ರಹ ಮಾಡಿದ್ದಾರೆ ಎನ್ನುವುದನ್ನು ನಾವು ತಿಳಿದುಕೊಂಡ್ರೆ ಅದು ನಮ್ಮ ಭಾಗ್ಯ ಅಂತ ನಾವು ತಿಳಿದುಕೊಳ್ಳಬಹುದು. ಆ ಒಂದು ಕಾರ್ಯದಲ್ಲಿ ಪರಮಾತ್ಮ ಅನುಗ್ರಹ ಮಾಡಿ ನಮ್ಮಿಂದ ಅದನ್ನು ನಡೆಸಿಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ
ಈ ಒಂದು ವಾಗ್ರೂಪವಾದ ಸೇವೆಯನ್ನು ಪ್ರಾರಂಭ ಮಾಡೋಣ. ರಾಮದೇವರ ಕಥೆಯನ್ನ ತಿಳಿದುಕೊಳ್ಳಬೇಕು ಅಂತಂದ್ರೆ ಮೊದಲಿಗೆ ಅವರ ವಂಶವನ್ನ ತಿಳಿದುಕೊಳ್ಳಬೇಕು, ಎಲ್ಲಿಂದ ಪ್ರಾರಂಭ ಆಯಿತು ಅಂತ. ಶ್ರೀಮದ್ ಆಚಾರ್ಯರು ಸಹ ಹೇಳಬೇಕಾದ್ರೆ ಪ್ರಾರಂಭದಿಂದ ಹೇಳ್ತಾ ಬಂದಿದ್ದಾರೆ. ಪರಮಾತ್ಮ ಸೃಷ್ಟಿಯನ್ನು ಮಾಡಿದ, ಏನಾಯಿತು ಎಲ್ಲವನ್ನ ಹೇಳಿದ್ದಾರೆ. ಅದು ಯದ್ಯಪಿ ವಾಲ್ಮೀಕಿ ರಾಮಾಯಣದಲ್ಲಿ ಆ ಕ್ರಮದಲ್ಲಿಲ್ಲ, ಆದರೆ ಇದೊಂದು ದೊಡ್ಡ ಪ್ರಮಾಣ. ಸಂಗ್ರಹ ರಾಮಾಯಣ ಸಾಕಷ್ಟು ಮಟ್ಟಿಗೆ ಮಧ್ವ ರಾಮಾಯಣವನ್ನು ಅನುಸರಿಸುತ್ತೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಒಂದು ಪ್ರಮಾಣ ಏನು ಅಂತಂದರೆ, ಇಲ್ಲಿ ರಾಮಾಯಣದ ಕಥೆ ಹೇಳುವುದಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಪಂಡಿತಾಚಾರ್ಯರು ಶ್ರೀಮನ್ನಾರಾಯಣದ ಸೃಷ್ಟಿಕ್ರಮದ ವರ್ಣನೆಯಿಂದ ಪ್ರಾರಂಭ ಮಾಡಿದ್ದಾರೆ. ಏಕೋ ನಾರಾಯಣೋಗ್ರೇಭೂತ್ ಪೂರ್ಣಾಗಣ್ಯ ಗುಣಾರ್ಣವಃ ಆತ್ಮ ರಾಮೋಪಿ ರಮಯ ರಮಮಾಣಃ ಅಭಿರಾಮಯ ಅಂತ. ಅಗ್ರೇ ಅಭೂತ್ ಅಂತಂದ್ರೆ ಸೃಷ್ಟಿಯಾಗುವುದಕ್ಕಿಂತ ಮೊದಲು, ಪ್ರಳಯ ಕಾಲದಲ್ಲಿ ಅಂತರ್ಥ. ಪ್ರಳಯ ಕಾಲದಲ್ಲಿ ಶ್ರೀಮನ್ನಾರಾಯಣ ಅಷ್ಟೇ ಇದ್ದ. ಶ್ರೀಮನ್ನಾರಾಯಣ ಅಷ್ಟೇ ಇದ್ದ ಅಂತಂದ್ರೆ ಬೇರೆ ಯಾವ ಜೀವರು ಇರಲಿಲ್ವಾ ಅಂತಂದ್ರೆ ಹಾಗಲ್ಲ. ಜೀವರಿದ್ರು, ಆದರೆ ಬ್ರಹ್ಮಾದಿ ಜೀವರು ಧ್ಯಾನರತರಾಗಿದ್ರು. ಉಳಿದ ಎಲ್ಲ ಜೀವರು ಸುಷುಪ್ತ್ಯವಸ್ಥೆಯಲ್ಲಿದ್ದರು, ಮಲಗಿಕೊಂಡು ಬಿಟ್ಟಿದ್ರು. ಅವರು ಒಂದು ರೀತಿ ಜಡವಸ್ತುಗಳಂತೆ ಇದ್ದರು. ಇನ್ನು ಶ್ರೀಮನ್ನಾರಾಯಣ ಮತ್ತೆ ಶ್ರೀಮನ್ನಾರಾಯಣನ ಭಕ್ತಾಗ್ರೇಸರಳಾದಂತಹ ಲಕ್ಷ್ಮೀದೇವಿ, ಇವರಿಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಪರಮಾತ್ಮನಿದ್ದಾನೆ. ಪರಮಾತ್ಮನನ್ನ ಬಿಟ್ಟು ಪ್ರಳಯ ಕಾಲದಲ್ಲಿ ಏನಿರ್ತದೆ? ಅಂಧಕಾರ ಇರುತ್ತೆ, ಮತ್ತೆ ಪ್ರಳಯ ಜಲ ಇರುತ್ತೆ, ಇನ್ನು ಆ ವಟಪತ್ರ ಇರುತ್ತೆ, ಪರಮಾತ್ಮನ ಚಕ್ರ ಇರುತ್ತೆ. ಎಲ್ಲವೂ ಲಕ್ಷ್ಮೀ ಸ್ವರೂಪವಾದಂಥದ್ದು. ಶ್ರೀರೂಪವಾದ ಚಿನ್ಮಯ ಜಲ, ಭೂದೇವಿ ರೂಪವಾದಂತಹ ವಟಪತ್ರ, ಮತ್ತೆ ದುರ್ಗಾ ರೂಪವಾದಂತಹ ತಮಸ್ಸು, ಎಲ್ಲವೂ ಚಿನ್ಮಯವಾದಂತಹದ್ದು, ಲಕ್ಷ್ಮೀ ರೂಪವಾದಂತಹದ್ದೇ ಇರುತ್ತೆ. ಬೇರೆ ಯಾವುದು ಚೇತನಾತ್ಮಕವಾದ ಪ್ರಪಂಚ ಇರೋದಿಲ್ಲ. ಪರಮಾತ್ಮ ಆತ್ಮಾರಾಮನಾದಂಥವನು. ಆತ್ಮಾರಾಮ ಅಂತಂದ್ರೆ ತನ್ನ ಸ್ವರೂಪಭೂತವಾದಂತಹ ಸುಖದಿಂದ ಪರಿಪೂರ್ಣನಾದಂಥವನು. ಅವನಿಗೆ ಸುಖ ಪಡುವುದಕ್ಕಾಗಿ ಅಂತ ಹೊರಗಿನ ವಿಷಯಗಳ ಅವಶ್ಯಕತೆ ಇಲ್ಲ. ನಮಗೆ ಊಟ ಬೇಕು, ಇನ್ನೇನೋ ಪದಾರ್ಥ ಬೇಕು. ದೇವರಿಗೆ ಹಾಗಿಲ್ಲ. ಸ್ವಸ್ವರೂಪಭೂತವಾದಂತಹ ನಿತ್ಯ ನಿರತಿಶಯ ಸುಖದಿಂದ ಪರಿಪೂರ್ಣನಾದಂತಹ ಅವನು ಬೇರೆ ಯಾವುದರ ಅಪೇಕ್ಷೆಯನ್ನು ಹೊಂದಿಲ್ಲ. ಆದರೂ ತನ್ನ ಭಕ್ತಳಾದಂತಹ ಲಕ್ಷ್ಮೀದೇವಿಯ ಮೇಲೆ ಅನುಗ್ರಹದಿಂದ ಅವಳ ಜೊತೆಗೆ ರಮಣವನ್ನ ಮಾಡುತ್ತಾ ಇದ್ದಾನೆ ಪರಮಾತ್ಮ. ಪ್ರಳಯ ಕಾಲದಲ್ಲಿ ಹೀಗಿತ್ತು. ಈ ಪ್ರಳಯ ಕಾಲ ಬ್ರಹ್ಮದೇವರ ಮಾನದಿಂದ 100 ವರ್ಷ ಇರುತ್ತೆ. ಆ 100 ವರ್ಷದ ಅನಂತರದಲ್ಲಿ ಪರಮಾತ್ಮ ಸೃಷ್ಟಿಯನ್ನ ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನ ಹೊಂದಿದ. ಕೃತಕೃತ್ಯೋಪಿ ಭಕ್ತಾನಾಂ ಭೂತಯೇ ಭಗವಾನ್ ಅಯಂ ಸಿಸೃಕ್ಷತಿ ಸ್ಮ ಸಕಲಂ ಸುರಾಸುರ ನರಾಧಿಕಂ ಅಂತ ಹೇಳ್ತಾರೆ. ಪರಮಾತ್ಮ ಸೃಷ್ಟಿಯನ್ನ ಮಾಡಬೇಕು ಅನ್ನುವ ಇಚ್ಛೆಯನ್ನ ಪಟ್ಟ. ಯಾಕೆ ಪಟ್ಟ? ಕೃತಕೃತ್ಯನಲ್ವ ಪರಮಾತ್ಮ. ಅವನಿಗೆ ಸೃಷ್ಟಿ ಮಾಡುವ ಅಗತ್ಯ ಏನಿದೆ? ಸೃಷ್ಟಿ ಮಾಡಿದ್ದರಿಂದ ಅವನಿಗೇನಾದರೂ ಉಪಯೋಗ ಇದ್ದರೆ ಅವನು ಮಾಡಬೇಕು. ಒಂದು ಸುಭಾಷಿತ ವಾಕ್ಯ ಇದೆ, ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅಂತ. ಜಗತ್ತಿನ ಅತಿದೊಡ್ಡ ಮೂರ್ಖ ಅಂತ ಅನ್ನೋನನ್ನ ಕರ್ಕೊಂಡ್ಬಂದ್ರು ಏನೂ ಪ್ರಯೋಜನ ಇದೆ ಅಂತ ಅವನಿಗನಿಸದೆ ಅವನೇನು ಕೆಲಸ ಮಾಡಲ್ಲ. ಹೀಗಿದ್ದಾಗ ಪರಮಾತ್ಮ ಅವನಿಗೆ ಯಾವ ಪ್ರಯೋಜನವೂ ಇಲ್ಲದೆ ಯಾಕೆ ಮಾಡ್ತಾ ಇದ್ದಾನೆ? ಕೃತಕೃತ್ಯನಲ್ವಾ ದೇವರು ಅಂತ ಕೇಳಿದರೆ ಕರುಣೆಯಿಂದಾಗಿ ಮಾಡುತ್ತಾ ಇದ್ದಾನೆ. ಕರುಣೆ ಯಾರ ಮೇಲೆ ಎಂದರೆ ಭಕ್ತರ ಮೇಲೆ. ಭಕ್ತಾನಾಂ ಭೂತಯೇ ಅಂತ. ಆಚಾರ್ಯರು ಕೂಡ ಮಹಾಭಾರತ
ತಾತ್ಪರ್ಯ ನಿರ್ಣಯದಲ್ಲಿ ಇದರ ಬಗ್ಗೆ ಹೇಳಬೇಕಾದ್ರೆ ಪರಮಾತ್ಮ ಹೀಗೆ ವಿಚಾರ ಮಾಡಿದ ಅಂತ ಹೇಳ್ತಾರೆ. ಸೋಯಂ ವಿಹಾರ ಇಹಮೇ ತನುಹೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿಕೃದೇವ ಭೂತ್ಯಾಹ ಅಂತ. ಈ ಸೃಷ್ಟಿಯಿಂದ ಎರಡು ಪ್ರಯೋಜನಗಳಾಗುತ್ತೆ. ದೇವರಿಗೆ ಏನೂ ಆಗೋದಿಲ್ಲ, ಸೃಷ್ಟಿಯಿಂದ ಎರಡು ಪ್ರಯೋಜನಗಳಾಗುತ್ತೆ. ಒಂದು, ಲಕ್ಷ್ಮೀದೇವಿಗೆ ಈ ಪ್ರಕೃತ್ಯಾದಿಗಳಿಗೆ ಅಭಿಮಾನಿತ್ವ ಸಿಗುತ್ತೆ. ಜೊತೆಗೆ ಸಕಲ ಜಗದ ಅಭಿಮಾನಿನಿ ಅಂತ ಆಗುತ್ತಾಳೆ ಲಕ್ಷ್ಮೀದೇವಿ. ಎರಡನೆಯದ್ದಾಗಿ ತನುಹೃತ್ ಸ್ವಭಾವ ಸಂಭೂತಯೇ. ಎಷ್ಟೆಷ್ಟು ತನುಹೃತ್ ಅಂದರೆ ಜೀವಿಗಳಿದ್ದಾರೆ, ಅವರ ಸ್ವಭಾವ ಮತ್ತೆ ಅಭಿವ್ಯಕ್ತ ಆಗಬೇಕು. ಈಗ ಸದ್ಯಕ್ಕೆ ಅಭಿವ್ಯಕ್ತವಾಗಿಲ್ಲ, ಅವರೆಲ್ಲ ಮಲ್ಕೊಂಡಿದ್ದಾರೆ. ಅವರ ಸ್ವಭಾವ ಅಭಿವ್ಯಕ್ತ ಆಗಬೇಕು. ಅಷ್ಟೇ ಅಲ್ಲ, ಸ್ವಭಾವ ಅಂತಂದರೆ ಬರೀ ಭಕ್ತರ ಸ್ವಭಾವ ಅಂತ ಅಲ್ಲ, ಮೂರು ರೀತಿಯ ಜೀವರು ಇದ್ದಾರೆ. ಸಾತ್ವಿಕ ಜೀವರು, ಭಕ್ತರು, ಉದಾಸೀನರಿದ್ದಾರೆ, ನಿತ್ಯ ಸಂಸಾರಿಗಳಿದ್ದಾರೆ, ಜೊತೆಗೆ ತಮೋಯೋಗ್ಯರಾದಂತಹ ವಿಷ್ಣು ವೈಷ್ಣವ ದ್ವೇಷಿಗಳಿದ್ದಾರೆ. ಅವರೆಲ್ಲರ ಸ್ವಭಾವ ಅಭಿವ್ಯಕ್ತ ಆಗಬೇಕು. ಭಗವದ್ಭಕ್ತರ ಸ್ವಭಾವ ಅಂದರೆ ಏನು? ಬೇರೆ ಏನಲ್ಲ, ಪರಮಾತ್ಮನ ಬಗ್ಗೆ ಜ್ಞಾನ, ಅದು ಭಕ್ತರ ಸ್ವಭಾವ. ಪರಮಾತ್ಮನ ಬಗ್ಗೆ ತಮಗೆ ಎಷ್ಟು ಜ್ಞಾನ ಇದೆ ಅದನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಬೇಕು, ದೇವರ ಬಗ್ಗೆ ವಿಚಾರ ಮಾಡಬೇಕು, ಅವನ ಮಾಹಾತ್ಮ್ಯದ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕು ಅನ್ನುವ ಸಂತತ ಪ್ರವೃತ್ತಿ, ಇದು ಭಕ್ತರ ಸ್ವಭಾವ. ಇದು ಅಭಿವ್ಯಕ್ತ ಆಗಬೇಕು. ಜೊತೆಗೆ ಉದಾಸೀನರಾದಂಥವರದು ಔದಾಸೀನ್ಯವೇ ಅವರ ಸ್ವಭಾವ. ನಮಗೆ ದೇವರು ಬೇಡ, ಬೇರೆ ಯಾರು ದೇವರ ದ್ವೇಷಗಳೇನಿರ್ತಾರೆ ಅವರೂ ಬೇಡ, ನಾವು ಯಾರ ಪಕ್ಷದಲ್ಲೂ ಇಲ್ಲ, ನಾವು ನ್ಯೂಟ್ರಲ್ ಆಗಿದ್ದೀವಿ ಅಂತ ಹೇಳೋರು, ಅದು ಅವರ ಸ್ವಭಾವ. ಇನ್ನು ವಿಷ್ಣು ವೈಷ್ಣವ ದ್ವೇಷವೇ ತಮೋ ಯೋಗ್ಯರ ಸ್ವಭಾವ. ಎಲ್ಲವೂ ಅಭಿವ್ಯಕ್ತ ಆಗಬೇಕು. ಅದರಲ್ಲಿಯೂ ಮುಖ್ಯವಾಗಿ ಭಕ್ತರೇನಿರ್ತಾರೆ ಅವರಿಗೆ ಇದ್ದಂತಹ ದೇವರ ಜ್ಞಾನ, ಇನ್ನೂ ಹೆಚ್ಚಿಗೆ ದೇವರ ಜ್ಞಾನವನ್ನು ಪಡೆಯಬೇಕು ಅಂತನ್ನುವ ಅವರ ಪ್ರವೃತ್ತಿ ಅಭಿವ್ಯಕ್ತ ಆಗಬೇಕು ಅಂತನ್ನುವುದು ಸೃಷ್ಟಿಯ ಮುಖ್ಯ ಉದ್ದೇಶ. ಅದಕ್ಕೆ ಟೀಕಾಕೃತ್ಪಾದರು ಕೂಡ ಶ್ರೀಮನ್ ನ್ಯಾಯಸುಧೆಯಲ್ಲಿ ಈ ವಾಕ್ಯವನ್ನು ಉದಾಹರಿಸ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಈ ವಾಕ್ಯವನ್ನು ಉದಾಹರಿಸಿ ಅವರು ನಿರ್ಣಯವನ್ನು ಕೊಡ್ತಾರೆ. ತಥಾಚ ಪಾರಮೇಶ್ವರಿ ಸೃಷ್ಟಿ ಯೋಗ್ಯಾನಾಂ ಸ್ವಮಾಹಾತ್ಮ್ಯ ಜ್ಞಾನಾರ್ಥ ಇತಿ ಉಕ್ತಂ ಭವತಿ ಅಂತ ಹೇಳುತ್ತಾರೆ. ಪರಮೇಶ್ವರ ಮಾಡುವಂತಹ ಸೃಷ್ಟಿ ಯೋಗ್ಯರಿಗೆ ತನ್ನ ಮಾಹಾತ್ಮ್ಯದ ಜ್ಞಾನವಾಗಲಿ ಅನ್ನುವ ಕಾರಣದಿಂದಲೇ ಅಂತ ಹೇಳಿದಂತಾಗತ್ತೆ ಅಂತ ಹೇಳುತ್ತಾರೆ. ಆದ್ದರಿಂದ ಟೀಕಾಕೃತ್ಪಾದರು ಯಾವ ನಿರ್ಣಯವನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾರೆ ಅದೇ ನಿರ್ಣಯ, ಸುಧೆ ಓದಿ ಬರೀತಾ ಇದ್ದಾರೆ ಅಂತ ಅರ್ಥ ಅಲ್ಲ ಪಂಡಿತಾಚಾರ್ಯರು, ಅದೇ ನಿರ್ಣಯವನ್ನ ಅವರು ಅನುಸರಿಸ್ತಾ ಇದ್ದಾರೆ. ಅದನ್ನೇ ಅನುಸರಿಸಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಿಷ್ಟೆ, ಜೀವರ ಸ್ವಭಾವ ಅಭಿವ್ಯಕ್ತ ಆಗಲಿಕ್ಕೆ ಅಂತ. ಅದಕ್ಕೆ ನಿರ್ಣಯವನ್ನ ಟೀಕಾಕೃತ್ಪಾದರು ತೋರಿಸಿದ್ದಾರೆ. ಅದೇ ನಿರ್ಣಯ ಪಂಡಿತಾಚಾರ್ಯರಿಗೂ ಇದೆ ಅಂತನ್ನೋದು ಗೊತ್ತಾಗತ್ತಿಲ್ಲಿ. ಭಕ್ತಾನಾಂ ಭೂತಯೇ ಭಗವಾನಯಂ, ಭಕ್ತರಿಗೆ ಒಳ್ಳೆಯದಾಗಲಿ, ಒಳ್ಳೆಯದಾಗುವುದು ಅಂದರೆ ದೇವರ ಜ್ಞಾನವಾಗಲಿ ಅಂತಲೇ ತಾತ್ಪರ್ಯ. ಆಗಲಿ ಅಂತ ಪರಮಾತ್ಮ ಭಕ್ತರ ಮೇಲೆ ದಯೆಯಿಂದ, ಅವನಿಗೆ ಏನೂ ಬೇಡ, ಸೃಷ್ಟಿ ಮಾಡಿದ್ದರಿಂದ ಅವನಿಗೆ ಯಾವ ಲಾಭವೂ ಇಲ್ಲ, ಆದರೂ ಭಕ್ತರ ಮೇಲಿನ ದಯೆಯಿಂದ ಭಕ್ತರಿಗೆ ತುಂಬಾ ಲಾಭ ಆಗತ್ತೆ ಇದರಿಂದ ಅಂತಾದ್ದರಿಂದ ಸೃಷ್ಟಿಯನ್ನ ಮಾಡುವುದಕ್ಕೆ ಪ್ರವೃತ್ತನಾದ ಪರಮಾತ್ಮ. ಅನಂತರದಲ್ಲಿ ಸೃಷ್ಟಿಯ ಹಂತಗಳು, ಶುದ್ಧ ಸೃಷ್ಟಿ ಇತ್ಯಾದಿ ಹಂತಗಳು ಇವೆ. ವಾಸುದೇವಾದಿ ಚತುರ್ಮೂರ್ತಿಗಳನ್ನು ಧಾರಣ ಮಾಡಿದ, ಅದರ ಜೊತೆಗೆ ಲಕ್ಷ್ಮೀದೇವಿಯು ಶಾಂತ ಇತ್ಯಾದಿ ರೂಪಗಳನ್ನು ಧಾರಣ ಮಾಡಿದಳು. ವಾಸುದೇವನ ಜೊತೆಗೆ ಮಾಯಾ ರೂಪವನ್ನ ಲಕ್ಷ್ಮೀದೇವಿ ಧಾರಣ ಮಾಡಿದ್ದಾಳೆ. ಹೀಗೆ ಅನೇಕ ರೂಪಗಳನ್ನ ಲಕ್ಷ್ಮೀದೇವಿ ಧಾರಣ ಮಾಡಿದಳು. ಆಮೇಲೆ ಎಲ್ಲ ಸೃಷ್ಟಿಯನ್ನ ಮಾಡುತ್ತಾ ಪರಮಾತ್ಮ ಬ್ರಹ್ಮದೇವರ ಸೃಷ್ಟಿಯನ್ನ ಮಾಡಿದ್ದಾನೆ. ಅನಂತರದಲ್ಲಿ ಬ್ರಹ್ಮದೇವರು ಸಾಕಷ್ಟು ಋಷಿಗಳಿಗೆ ಜನ್ಮವನ್ನ ಕೊಟ್ಟಿದ್ದಾರೆ.
ಬ್ರಹ್ಮದೇವರು ಋಷಿಗಳನ್ನ ಹುಟ್ಟಿಸಬೇಕಾದರೆ ಅವರ ಮಧ್ಯದಲ್ಲಿ ಒಬ್ಬರು ಮರೀಚಿ ಋಷಿಗಳು. ಮರೀಚಿ ಮಹರ್ಷಿಗಳ ಪುತ್ರರು ಯಾರು ಅಂದರೆ ಪ್ರಜಾಪತಿಗಳಾದಂತಹ ಕಶ್ಯಪ ಮಹರ್ಷಿಗಳು. ಕಶ್ಯಪ ಮಹರ್ಷಿಗಳ ಮಗ ಸೂರ್ಯ. ಸೂರ್ಯನ ಮಗ ಯಾರು ಅಂತಂದ್ರೆ ಮನು, ವೈವಸ್ವತ ಮನು. ಈ ಮನ್ವಂತರದ ಅಭಿಮಾನಿ ಅಂತ ಹೇಳಬಹುದು. ಈಗ ವೈವಸ್ವತ ಮನ್ವಂತರವೇ ನಡೀತಾ ಇದೆ. ಈ ಮನ್ವಂತರದ ಅಭಿಮಾನಿಯಾದಂತಹ ಮನು, ಆ ಮನುವಿಗೆ ವೈವಸ್ವತ ಅಂತ ಹೆಸರು ಬಂದಿದ್ದೆ ಯಾಕೆ ಅಂದ್ರೆ ವಿವಸ್ವಾನ್ ಅಂದ್ರೆ ಸೂರ್ಯ, ಅವನ ಮಗನಾದ್ದರಿಂದ ಅವನು ವೈವಸ್ವತ. ಆ ಮನು ಹುಟ್ಟಿದ. ಆ ಮನುವಿನ ಸಂತತಿ ಮುಂದೆ ಬರೆಯಿತು. ಇಕ್ಷ್ವಾಕು, ವಿಕುಕ್ಷಿ ಇತ್ಯಾದಿ ಎಲ್ಲ ಸಂತತಿ ಮನುವಿನ ಸಂತತಿ ಮುಂದೆ ಬರೆಯಿತು. ಆ ವಂಶದಲ್ಲಿಯೇ ಹುಟ್ಟಿದಂತಹ ರಾಜ ಯಾರು ಅಂತಂದ್ರೆ ದಶರಥ ಮಹಾರಾಜ. ಆ ದಶರಥ ಮಹಾರಾಜ ಅಯೋಧ್ಯ ಅಂತನ್ನುವಂತಹ ನಗರದಲ್ಲಿ ವಾಸ ಮಾಡುತ್ತಾ ಇದ್ದ. ಆ ಅಯೋಧ್ಯ ಅನ್ನುವ ನಗರದಲ್ಲಿ ಇದ್ದುಕೊಂಡು ಸಪ್ತದ್ವೀಪವತೀ ಮಹೀಂ, 7 ದ್ವೀಪಗಳಿಂದ ಕೂಡಿದಂತಹ ಸಮಗ್ರ ಭೂಲೋಕವನ್ನ ಶಾಸನೆ ಮಾಡುತ್ತಾ ಇದ್ದ. ಅವನು ಶಾಸನೆ ಮಾಡಬೇಕಾದರೆ ಧರ್ಮ ಚತುಷ್ಪಾತ್ ಆಗಿತ್ತು ಅಂತ. ಚತುಷ್ಪಾತ್ ಆಗಿರೋದು ಅಂದ್ರೆ ಪರಿಪೂರ್ಣವಾಗಿತ್ತು ಅಂತ. ಪಾದ ಅಂದರೆ ಕಾಲು ಭಾಗ ಅಂತ. ಚತುಷ್ಪಾತ್ ಅಂದರೆ 4 ಕಾಲು ಭಾಗಗಳಿಂದ ಕೂಡಿತ್ತು ಅಂದ್ರೆ ಸಂಪೂರ್ಣವಾಗಿತ್ತು, ಪರಿಪೂರ್ಣವಾಗಿತ್ತು ಅಂತ ಅರ್ಥ. ಅರ್ಧ ಮುಕ್ಕಾಲು ಹೀಗಿರಲಿಲ್ಲ. ಪರಿಪೂರ್ಣವಾದಂತಹ ಧರ್ಮ ಅವನ ಸಾಮ್ರಾಜ್ಯದಲ್ಲಿ ಇತ್ತು. ಮತ್ತೆ ಎಲ್ಲ ಯಾಜ್ಞಿಕರು, ತಪಸ್ವಿಗಳು ನಿರಾಮಯವಾಗಿ ತಮ್ಮ ತಮ್ಮ ಧರ್ಮಾಚರಣೆಯನ್ನು ಮಾಡುತ್ತಾ ಇದ್ದರು. ಇದೆಲ್ಲವೂ ಒಂದು ಧಾರ್ಮಿಕ ಶಾಸನದ ಲಕ್ಷಣ. ಆ ಮಹಾರಾಜನಿಗೆ ಯಾವ ತರಹದ ತೊಂದರೆ, ಶೋಕ ಇರಲಿಲ್ಲ. ಆದರೆ ಒಂದು ತೊಂದರೆ ಇತ್ತು ಅಂತ ಹೇಳುತ್ತಾರೆ. ಅಪುತ್ರತ್ವಂ ವಿನಾ ರಾಜ್ಞಃ ಕಿಂಚಿತ್ ನಾವೈಕ್ಷಿ ದೂಷಣಂ. ಮಕ್ಕಳಿರಲಿಲ್ಲ ಅನ್ನೋ ಒಂದೇ ಒಂದು ಸಮಸ್ಯೆ ಬಿಟ್ಟರೆ ಬೇರೆ ಯಾವ ತೊಂದರೆ, ಬೇರೆ ಯಾವ ಶೋಕವೂ ದಶರಥ ಮಹಾರಾಜನಿಗೆ ಇರಲಿಲ್ಲ. ಈ ಶೋಕ ಇದ್ದಿದ್ದರಿಂದ ಅವನ 3 ಜನ ಪತ್ನಿಯರೇನಿದ್ರು, ಆ 3 ಜನ ಪತ್ನಿಯರಲ್ಲಿ ಕೌಸಲ್ಯ, ಸುಮಿತ್ರ, ಕೈಕೇಯಿ, ಈ 3 ಜನ ಪತ್ನಿಯರಲ್ಲಿ ಅವನಿಗೆ ಪುತ್ರರಿಲ್ಲದ ಕಾರಣದಿಂದಾಗಿ ಅವನಿಗೆ ತುಂಬಾ ದುಃಖವಾಯಿತು. ಸುಮಾರು 80,000 ವರ್ಷಗಳ ಕಾಲ ಅವನಿಗೆ ಮಕ್ಕಳಾಗಿರಲಿಲ್ಲ. ಇಲ್ಲಿ ಹೇಳಿಲ್ಲ, ಮುಂದೆ ಹೋಗಿ ವಿಶ್ವಾಮಿತ್ರರ ಪ್ರಸ್ತಾವದಲ್ಲಿ ಈ ವಿಷಯದ ಬಗ್ಗೆ ಹೇಳುತ್ತಾರೆ. 80,000 ವರ್ಷಗಳ ಕಾಲ ಅವನಿಗೆ ಪುತ್ರ ಪ್ರಾಪ್ತಿ ಆಗಿರಲಿಲ್ಲ ತನ್ನ 3 ಮಡದಿಯರಲ್ಲಿ. ಆದ್ದರಿಂದ ತನ್ನ ಎಲ್ಲ ಮಂತ್ರಿಗಳನ್ನ ಅವನು ಕರೆಸಿದ. ಮಂತ್ರಿಗಳನ್ನ ಕರೆಸಿ ಅವನು ಒಂದು ಅಭಿಪ್ರಾಯವನ್ನ ಹೇಳುತ್ತಾನೆ. ನಾನು ಹೀಗೆ ಮಾಡಬೇಕು ಅಂತ ಇಟ್ಕೊಂಡಿದ್ದೇನೆ ಅಂತ ತನ್ನ ಸಂಕಲ್ಪವನ್ನ ವ್ಯಕ್ತಪಡಿಸಿದ. ಏನು ಸಂಕಲ್ಪ ಅಂದರೆ ಅಶ್ವಮೇಧವನ್ನ ಮಾಡಬೇಕು ಅನ್ನುವ ಸಂಕಲ್ಪ. ಅಶ್ವಮೇಧ ಯಾಗವನ್ನ ಮಾಡಬೇಕು ಪರಮಾತ್ಮನನ್ನ ಕುರಿತು. ದೇವರು ಸಂತುಷ್ಟನಾದರೆ ಎಲ್ಲವೂ ಪ್ರಾಪ್ತವಾಗತ್ತೆ. ಆದ್ದರಿಂದ ದೇವರನ್ನು ಉದ್ದೇಶಿಸಿ ಅಶ್ವಮೇಧ ಯಾಗವನ್ನ ಮಾಡಬೇಕು ಅನ್ನುವ ಸಂಕಲ್ಪವನ್ನ ನಾನು ಮಾಡಿದ್ದೇನೆ, ನೀವು ಸಿದ್ಧತೆಯನ್ನು ಮಾಡಿ ಅಂತ ಹೇಳಿದೆ. ಆಯಿತು ಅಂತ ಎಲ್ಲ ಮಂತ್ರಿಗಳು ಸಿದ್ಧತೆಯನ್ನ ಮಾಡುತ್ತಾ ಇದ್ದಾರೆ. ಮತ್ತೆ ಎಲ್ಲ ಯಾಜ್ಞಿಕರನ್ನ, ವಸಿಷ್ಠಾದಿ ಮಹರ್ಷಿಗಳನ್ನ ಕರೆಸಿದ್ದಾನೆ ದಶರಥ ಮಹಾರಾಜ. ಅವರೆಲ್ಲರೂ ಸೇರಿದರು. ಅವರೆಲ್ಲರ ಅನುಜ್ಞೆಯನ್ನ, ಅಪ್ಪಣೆಯನ್ನ ಪಡೆದುಕೊಂಡು ದಶರಥ ಮಹಾರಾಜ ಆ ಯಜ್ಞವನ್ನ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಸಂಭಾರಗಳನ್ನ ಸಿದ್ಧಪಡಿಸಿಕೊಂಡ. ಆದರೆ ಆವಾಗಲೂ ಆ ಯಜ್ಞವನ್ನ ಮಾಡುವ ಪ್ರಸಂಗದಲ್ಲಿ, ಯಜ್ಞವನ್ನ ಪ್ರಾರಂಭ ಮಾಡಿಲ್ಲ, ಇನ್ನೇನು ಪ್ರಾರಂಭ ಮಾಡಬೇಕು ಅನ್ನುವ ಪ್ರಸಂಗದಲ್ಲಿಯೂ
ಆ ಮಹಾರಾಜನಿಗೆ ಇದ್ದ ಚಿಂತೆ ಹಾಗೇ ಇತ್ತು. ಅದರಿಂದಾಗಿ ಅವನು ಸ್ವಲ್ಪ ದುಃಖಿತನಂತೆ ಕುಳಿತುಕೊಂಡಾಗ ಸುಮಂತ್ರ ಅನ್ನುವ ಅವನ ಮಂತ್ರಿ ಅವನು ದಶರಥ ಮಹಾರಾಜನ ಹತ್ತಿರ ಬಂದು ಅವನಿಗೆ ಒಂದು ಕಥೆಯನ್ನ ಹೇಳುತ್ತಾನೆ. ಸುಮಂತ್ರನಿಗೆ ಸನತ್ ಕುಮಾರರು ಹೇಳಿದಂತಹ ಕಥೆ. ಸುಮಂತ್ರನನ್ನ ಕರೆದು ಹೇಳಿರಲಿಲ್ಲ, ಒಂದು ಋಷಿಗಳ ಸಭೆಯಲ್ಲಿ ಸನತ್ ಕುಮಾರರು ಈ ಕಥೆಯನ್ನ ಹೇಳಿದರು. ಅಂದ್ರೆ ಒಂದು ಭವಿಷ್ಯದ ಬಗ್ಗೆ ವೃತ್ತಾಂತ, ಮುಂದೆ ಹೀಗಾಗತ್ತೆ ಅಂತ ಅವರು ಹೇಳಿದ್ರು. ಆ ಋಷಿ ಸಂಸತ್ತಿನಲ್ಲಿ ಇದ್ದಂತಹ ಸುಮಂತ್ರ ದೈವವಶಾದ ಆ ಕಥೆಯನ್ನ, ಆ ವೃತ್ತಾಂತವನ್ನ ತಿಳಿದುಕೊಂಡಿದ್ದ. ಆ ವೃತ್ತಾಂತವನ್ನ ಸುಮಂತ್ರ ದಶರಥ ಮಹಾರಾಜನಿಗೆ ಹೇಳುತ್ತಾನೆ. ಏನು ವೃತ್ತಾಂತ ಅಂತಂದ್ರೆ ಋಷ್ಯಶೃಂಗ ಮಹರ್ಷಿಗಳ ಬಗ್ಗೆ ಒಂದು ವೃತ್ತಾಂತ. ವಿಭಾಂಡಕ ಮಹರ್ಷಿಗಳು ಅಂತ ಇದ್ದಾರೆ, ಅವರ ಮಗ ಋಷ್ಯಶೃಂಗ ಮಹರ್ಷಿಗಳು. ಅವರು ಬ್ರಹ್ಮಚರ್ಯರತರಾಗಿ ಕಾಡಿನಲ್ಲೇ ವಾಸ ಮಾಡುತ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಅಂಗದೇಶದಲ್ಲಿ ಅನಾವೃಷ್ಟಿ ಅಂತ ನಾವೇನಂತೀವಿ, ಅವೃಷ್ಟಿ ಅಂದ್ರೆ ಸಾಕು, ಕನ್ನಡ ಭಾಷೆಯಲ್ಲಿ ನಾವು ಅನಾವೃಷ್ಟಿ ಅಂತ ಕರೀತೇವೆ. ಬರಗಾಲ ಬರೋದು, ಮಳೆ ಆಗದೆ ಇರೋದು, ಆ ರೀತಿಯ ಸಮಸ್ಯೆ ಪ್ರಾರಂಭ ಆಯಿತು. ಆ ಬರಗಾಲದಿಂದ ಆ ದೇಶ ತತ್ತರಿಸಿ ಹೋಗ್ತಾ ಇದೆ ಅಂತಾದಾಗ ಆ ದೇಶದ ರಾಜನಾದಂತಹ ಲೋಮಪಾದ ಏನಿದ್ದ, ಅವನು ದೈವಜ್ಞರನ್ನ, ಜ್ಯೋತಿಷಿಗಳನ್ನ ಕರೆದು ಕೇಳಿದ, ಏನು ಮಾಡಬೇಕು, ಈ ರೀತಿ ಯಾಕಾಗಿದೆ ಅಂತ. ಜ್ಯೋತಿಷಿಗಳು ಅದಕ್ಕೆ ಸಮಾಧಾನವನ್ನ ಹೇಳಿದರು. ಇದಕ್ಕೆ ಸಮಾಧಾನ ಆಗಬೇಕು, ಮತ್ತೆ ಸುಭಿಕ್ಷ ಆಗಬೇಕು ರಾಜ್ಯದಲ್ಲಿ ಅಂತಂದ್ರೆ ಒಂದೇ ದಾರಿ ಇರೋದು, ಋಷ್ಯಶೃಂಗ ಮಹರ್ಷಿಗಳು ಈ ರಾಜ್ಯಕ್ಕೆ ಬರಬೇಕು ಅಂತ. ಆವಾಗ ಆ ರಾಜನ ಆಜ್ಞೆಯಂತೆ ಒಂದಿಷ್ಟು ಜನ ಮಹಿಳೆಯರು ಕಾಡಿಗೆ ಹೋಗಿ ಅವರಿಗೆ ವಂಚನವನ್ನ ಮಾಡಿ, ಹೀಗೆ ಮಳೆ ಬಂದಿಲ್ಲ, ನೀವು ರಾಜ್ಯಕ್ಕೆ ಬನ್ನಿ ಅಂತ ಹೀಗೆ ಹೇಳಿ ಕರ್ಕೊಂಬರ್ಲಿಲ್ಲ, ವಂಚನೆಯನ್ನ ಮಾಡಿ ಅವರಿಗೆ ಮಿಥ್ಯಾ ಭಾಷಣವನ್ನ ಮಾಡಿ ಸುಳ್ಳು ಹೇಳಿ ಅವರನ್ನ ಅಂಗರಾಜ್ಯಕ್ಕೆ ಕರೆದುಕೊಂಡು ಬಂದರು. ಅವರು ಕಾಲು ಇಡ್ತಾ ಇದ್ದಂತೆ ವೃಷ್ಟಿ ಪ್ರಾರಂಭ ಆಯಿತು. ಮತ್ತೆ ಅವರು ಬಂದಿದ್ದಾರೆ ಯೋಗ್ಯರಾದಂತಹ ಬ್ರಾಹ್ಮಣರು, ಆದ್ದರಿಂದ ಅವರಿಗೆ ತನ್ನ ಮಗಳಾದಂತಹ ಶಾಂತಾದೇವಿಯನ್ನ ಕೊಟ್ಟು ವಿವಾಹ ಮಾಡಿದ ಲೋಮಪಾದ ಮಹಾರಾಜ. ಆಮೇಲೆ ಅವರು ಅಂಗದೇಶದಲ್ಲಿಯೇ ತಮ್ಮ ಮಾವಂದಿರ ಮನೆಯಲ್ಲಿ ವಾಸ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಷ್ಟು ಋಷ್ಯಶೃಂಗರ ಕಥೆಯನ್ನ ಹೇಳಿ ಮುಂದೆ ಅತಿ ಮುಖ್ಯವಾದ ವಿಷಯ ಏನಿದೆ ಅಂತಂದ್ರೆ, ಈ ಋಷ್ಯಶೃಂಗ ಮಹರ್ಷಿಗಳನ್ನ ಭವಿಷ್ಯದಲ್ಲಿ ದಶರಥ ಮಹಾರಾಜ ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾನೆ. ಅವರು ಅವರ ಆರ್ತ್ವಿಜ್ಯದಲ್ಲಿ ದಶರಥ ಮಹಾರಾಜ ಯಜ್ಞವನ್ನ ಮಾಡುತ್ತಾನೆ. ಆ ಯಜ್ಞದ ಪ್ರಭಾವದಿಂದಾಗಿ ಶ್ರೀಮನ್ನಾರಾಯಣ ದಶರಥನ ಮಗನಾಗಿ ಹುಟ್ಟುತ್ತಾನೆ ಅಂತ ಸನತ್ ಕುಮಾರರು ಹೇಳಿದಂತಹ ಒಂದು ಭವಿಷ್ಯ ವೃತ್ತಾಂತ. ಇದನ್ನ ಸುಮಂತ್ರ ಕೇಳಿಸಿಕೊಂಡಿದ್ದ. ಅದನ್ನ ದಶರಥ ಮಹಾರಾಜನಿಗೆ ನಿವೇದನ ಮಾಡಿ, ನಿನ್ನ ಉದ್ದೇಶ ಪರಿಪೂರ್ಣ ಆಗಬೇಕು ಅಂದ್ರೆ ನೀನೇನ್ ಮಾಡಬೇಕು, ಹೋಗಿ ಋಷ್ಯಶೃಂಗರನ್ನ ಕರೆದುಕೊಂಡು ಬರಬೇಕು. ಅವರು ಯಜ್ಞ ಮಾಡಿಸಿದರೆ ಆವಾಗ ನೀನು ಅಂದುಕೊಂಡದ್ದು ನಿಜವಾಗಿಯೂ ಸಂಪನ್ನ ಆಗತ್ತೆ ಅಂತ ಹೇಳಿದ. ಆಗಲಿ ಅಂತ ದಶರಥ ಮಹಾರಾಜ ತಾನೇ ಸ್ವತಃ ಅಂಗದೇಶಕ್ಕೆ ಹೋಗಿ ಋಷ್ಯಶೃಂಗರನ್ನ ಆದರಪೂರ್ವಕವಾಗಿ ಅಯೋಧ್ಯೆಗೆ ಕರೆದುಕೊಂಡು ಬಂದಿದ್ದಾನೆ. ಅವರನ್ನ ಕರೆದುಕೊಂಡು ಬರೋ ಅಷ್ಟರಲ್ಲಿ ಅಶ್ವಮೇಧದ ಕುದುರೆ ಏನಿತ್ತು ಅದು ಸಂಪೂರ್ಣ ಭೂಮಿಯ ಪರಿಕ್ರಮಣವನ್ನ ಮುಗಿಸಿ ಜಯಶಾಲಿಯಾಗಿ ಮತ್ತೆ ಅಯೋಧ್ಯೆಗೆ ಮರಳಿ ಬಂದಿತ್ತು. ಅಯೋಧ್ಯ ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿ ಸರಯೂ ನದಿಯ ಉತ್ತರ ತೀರದಲ್ಲಿ ವೇದಿಯನ್ನ ಸಿದ್ಧಪಡಿಸಿ ಅಲ್ಲಿಯೇ ದಶರಥ ಮಹಾರಾಜ ದೀಕ್ಷಾ ಸ್ವೀಕಾರವನ್ನ ಮಾಡಿದ್ದಾನೆ. ಎಲ್ಲ ರಾಜರು, ಜಗತ್ತಿನ ಎಲ್ಲ ರಾಜರನ್ನ ಆಮಂತ್ರಣ ಕೊಟ್ಟು ಕರೆಸಿದ್ದ ಆ ಮಹಾರಾಜ. ಅವರೆಲ್ಲರೂ ವೈಶ್ಯರಂತೆ ಕರವನ್ನ ತೆಗೆದುಕೊಂಡು ಆ ಯಜ್ಞಕ್ಕೆ ಆಗಮಿಸಿದ್ದಾರೆ.
ಅತ್ಯಂತ ಸಮೃದ್ಧವಾದಂತಹ ಕಾರ್ಯಕ್ರಮ. ಯಾವ ಪದಾರ್ಥಗಳಿಗೂ ಕಡಿಮೆ ಇಲ್ಲ. ಅತಿಥಿ ಸತ್ಕಾರವಂತೂ ಅತ್ಯದ್ಭುತವಾದದ್ದಿತ್ತು. ಅದನ್ನು ವರ್ಣನೆ ಮಾಡುತ್ತಾರೆ. ಆಸ್ಯತಾಂ ಭುಜ್ಯತಾಂ ಭೂಯಃ ಪೀಯತಾಂ ಪರಿಧೀಯತಾಂ ಇತ್ಯತ್ರ ಸಂತತಾ ಶಬ್ದಾಃ ಜಾತುನೋ ದೀಯತಾಮಿತಿ ಅಂತ. ಆ ಯಜ್ಞದ ವಾತಾವರಣ ಏನಿತ್ತು, ಅಲ್ಲಿ ಕಿವಿಗೊಟ್ಟು ಕೇಳಿದರೆ ಯಾವ ಶಬ್ದಗಳು ಕೇಳಿಸ್ತಾ ಇದ್ವು ಅಂದರೆ ಆಸ್ಯತಾಂ ಕುಳಿತುಕೊಳ್ಳಿ, ಮತ್ತೆ ಭುಜ್ಯತಾಂ ಏನಾದರೂ ಉಪಹಾರ ತೆಗೆದುಕೊಳ್ಳಿ, ಭೋಜನ ಮಾಡಿ, ಅಥವಾ ಪೀಯತಾಂ ಏನಾದರೂ ಪಾನೀಯವನ್ನು ತೆಗೆದುಕೊಳ್ಳಿ, ಪರಿಧೀಯತಾಂ ನೂತನ ವಸ್ತ್ರಗಳಿದೆ ಅದನ್ನು ಧಾರಣ ಮಾಡಿ, ಇದೇ ಶಬ್ದಗಳು ಕೇಳಿಸ್ತಾ ಇತ್ತು, ಸಂತತವಾಗಿ ಕೇಳಿಸ್ತಾ ಇತ್ತು. ಮತ್ತೆ ಎಲ್ಲಿ ಒಂದು ಕಡೆಗೂ ಕೂಡ ಜಾತುನೋ ದೀಯತಾಮಿತಿ ಕೊಡಿ ಎನ್ನುವ ಶಬ್ದ ಒಂದು ಕಡೆನೂ ಕೇಳಿಸ್ತಾ ಇರಲಿಲ್ಲ. ಕೊಡಿ ಅಂತ ಶಬ್ದ ಕೇಳಿಸಬೇಕು ಅಂದ್ರೆ ಯಾರಾದರೂ ಕೇಳಬೇಕು, ಕೊಡಿ ಇದನ್ನು ಕೊಡಿ ಅಂತ ಕೇಳಬೇಕು. ಯಾರು ಕೇಳಬೇಕು? ಒಂದ ಅತಿಥಿಗಳು ಕೇಳಬೇಕು, ಇಲ್ಲ ಅತಿಥಿ ಸತ್ಕಾರ ಮಾಡುತ್ತಾ ಇರೋರು, ಏನು ಆಂಗ್ಲ ಭಾಷೆಯಲ್ಲಿ ಹೋಸ್ಟ್ ಅಂತ ಕರೀತೇವೆ, ಅವರು ಕೇಳಬೇಕು. ಅತಿಥಿಗಳು ಬಂದಾಗ ಏನಾದರೂ ಕೊಡಿ, ಕೋಸಂಬರಿ ಅವಲಕ್ಕಿ ಏನಾದರೂ ಕೊಡಿ, ಏನೋ ತುಂಬಾ ದೊಡ್ಡ ಯಜ್ಞ ಬಂದ ತಕ್ಷಣ ಎಲ್ಲ ಸಿದ್ಧವಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ, ಒಂದು ತಾಸಾಯಿತು ಯಾರು ಏನು ಕೇಳುತ್ತಾ ಇಲ್ಲ, ಹೀಗೇನಾದರೂ ಅಂದ್ರೆ ಕೊಡಿ ಎನ್ನೋ ಶಬ್ದ ಬರುತ್ತೆ. ಇಲ್ಲ ಅತಿಥಿ ಸತ್ಕಾರಕ್ಕೆ ನಿಂತಂಥವರು ಮೊದಲಿಗೆ ನೀವು ತಂದಿರೋ ಗಿಫ್ಟ್ ಕೊಡಿ, ಆಮೇಲೆ ಊಟಕ್ಕೆ ಹಾಕ್ತೀವಿ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಎರಡನೇ ಪಂಕ್ತಿಗೆ ಸಾರ್ವಜನಿಕರ ಜೊತೆ ಕೂಡಬೇಕು, ಹೀಗೇನಾದರೂ ಹೇಳಿದ್ರೆ ದೀಯತಾಮ್ ಅನ್ನುವ ಶಬ್ದ ಬರೋ ಸಾಧ್ಯತೆ ಇದೆ. ಆದರೆ ಅತಿಥಿ ಸತ್ಕಾರದಲ್ಲಿ ಅವರು ಎಷ್ಟು ಆಸಕ್ತರಾಗಿದ್ರು ಅಯೋಧ್ಯೆಯ ಜನರು ಅಂತಂದ್ರೆ, ಅವರು ಕೇಳುವುದಕ್ಕಿಂತ ಮುಂಚೆನೆ ಎಲ್ಲವನ್ನ ಕೊಡ್ತಾ ಇದ್ರು. ಉಪಹಾರ ಆಗಲಿ, ಪಾನೀಯ ಆಗಲಿ, ಕುಳಿತುಕೊಳ್ಳೋದಕ್ಕೆ ಆಸನ, ವಸ್ತ್ರ ಎಲ್ಲವನ್ನ ಅವರು ಕೇಳುವುದಕ್ಕಿಂತ ಮುಂಚೆ ಅವರು ಸಾಕು ಅನ್ನುವಷ್ಟು ಕೊಟ್ಟು ಬಿಡ್ತಾ ಇದ್ರು. ಆದ್ದರಿಂದಲೇ ಕೊಡಿ ಅನ್ನುವ ಶಬ್ದವೇ ಕೇಳ್ತಾ ಇರಲಿಲ್ಲ. ಅಷ್ಟು ಅದ್ಭುತವಾದ ಅತಿಥಿ ಸತ್ಕಾರ ಅಲ್ಲಿ ಆಗಿದೆ. ಅತ್ಯಂತ ಮುಖ್ಯ. ಯಾವುದಾದರೂ ಒಂದು ಕಾರ್ಯಕ್ರಮ ಸಫಲ ಆಗಬೇಕು ಅಂತಂದರೆ ಅಲ್ಲಿ ಬಂದಂತಹ ಯೋಗ್ಯರಾದ ಬ್ರಾಹ್ಮಣರಿಗೆ ಸತ್ಕಾರ ಆಗಬೇಕು. ದಶರಥ ಮಹಾರಾಜನ ಕಾರ್ಯಕ್ರಮ ಅದು ರಾಮದೇವರ ಅವತಾರ ಆಗಬೇಕು ಅನ್ನೋದಕ್ಕಾಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಅಂದ್ರೆ ಎಲ್ಲ ಋಷಿಗಳು, ದೊಡ್ಡ ದೊಡ್ಡ ಬ್ರಾಹ್ಮಣರು ಬಂದಿದ್ರಲ್ಲಿ ಅವರಿಗೆ ಸತ್ಕಾರ ಅಷ್ಟು ಚೆನ್ನಾಗಿ ಆಗ್ತಾ ಇತ್ತು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಇದು ಒಂದು ಭಾಗವಾದರೆ ಇನ್ನೊಂದು ತಂತ್ರ. ಸರಿಯಾಗಿ ಕಾರ್ಯಗಳು ನಡೆಯಬೇಕು, ವಿಧಿವಿಧಾನಗಳು ಸರಿಯಾಗಿ ಅನುಸರಣೆ ಆಗಬೇಕು. ಅದನ್ನ ಮಾಡಿಸಿದವರು ಯಾರು ಅಂತಂದ್ರೆ ವಸಿಷ್ಠರು, ಬ್ರಹ್ಮದೇವರ ಪುತ್ರರಾದಂತಹ ವಸಿಷ್ಠರು, ವಿಭಾಂಡಕ ಮಹರ್ಷಿಗಳ ಮಕ್ಕಳಾದಂತಹ ಋಷ್ಯಶೃಂಗರು, ಕರ್ಮಕಾಂಡದಲ್ಲಿ ಪಂಡಿತರಾದಂಥವರು. ಪಂಡಿತವು ಕರ್ಮಕಾಂಡೇಶು ಅದನ್ನ ತಿಳಿದುಕೊಂಡಂತಹ ಇಬ್ಬರೂ ಋಷಿಗಳು ಆ ಕ್ರತು ರಾಜವನ್ನ ಮಾಡಿಸಿದ್ದಾರೆ ದಶರಥ ಮಹಾರಾಜನ ಯಜಮಾನತ್ವದಲ್ಲಿ. ದಶರಥನಂತಹ ಯಜಮಾನ, ಋಷ್ಯಶೃಂಗರು, ಬ್ರಹ್ಮದೇವರ ಪುತ್ರರಾದ ವಸಿಷ್ಠರು, ಇವರೇ ಅಲ್ಲಿ ಯಾಜಕರು ಅಂದ್ರೆ ಪುರೋಹಿತರು ಅಂತ ಇಟ್ಟುಕೊಳ್ಳಬಹುದು. ಇನ್ನು ಫಲ ಏನು, ಯಜ್ಞದ ಉದ್ದೇಶ ಏನು ಅಂದ್ರೆ ರಾಮದೇವರ ಅವತಾರ. ಇಂತಹ ಅದ್ಭುತವಾದಂತಹ ಯಜ್ಞ ಅಲ್ಲಿ ನಡೀತಾ ಇದೆ. ಎಲ್ಲವನ್ನ ದಾನ ಮಾಡಿದ ದಶರಥ ಮಹಾರಾಜ. ಬ್ರಾಹ್ಮಣರಿಗೆ, ಯಾಚಕರಿಗೆ ದಾನವನ್ನು ಮಾಡಿದ. ಒಬ್ಬ ದರಿದ್ರನಾದಂತಹ ಬ್ರಾಹ್ಮಣ ಬಂದು ದಶರಥ ಮಹಾರಾಜನ ಹತ್ರ ಏನಾದರೂ ಕೊಡುವಂತ ಪ್ರಾರ್ಥನೆ ಮಾಡಿದಾಗ ಅವನು ತನ್ನ ಒಂದು ಅಂಗದವನ್ನ, ಅಂದರೆ ಭುಜಕ್ಕೆ ಹಾಕಿಕೊಳ್ಳುವಂತಹ ಆಭರಣವನ್ನ ತೆಗೆದುಕೊಂಡು ಅವನಿಗೆ ದಾನ ಮಾಡಿದ್ನಂತೆ. ಅವನ ಈ ಬ್ರಾಹ್ಮಣರನ್ನ ಆದರ ಮಾಡುವ, ಅವರಿಗೆ ದಾನ ಮಾಡುವ ಪ್ರವೃತ್ತಿಯನ್ನು ಎಲ್ಲರೂ ಪ್ರಶಂಸೆ ಮಾಡಿದರು. ಹೀಗೆ ಅಶ್ವಮೇಧ ಯಜ್ಞ ಪರಿಪೂರ್ಣ ಆಯಿತು. ಅಶ್ವಮೇಧ ಯಜ್ಞ ಪೂರ್ಣ ಆದ ಮೇಲೆ ಋಷ್ಯಶೃಂಗರು ಅಥರ್ವಣ ವೇದದಲ್ಲಿ ಹೇಳಿದಂತಹ
ಮಂತ್ರಗಳಿಂದ ಒಂದು ಇಷ್ಟಿಯನ್ನ ಮಾಡಿಸಿದರು. ಅಶ್ವಮೇಧ ಅನ್ನುವುದು ಒಂದು ಯಜ್ಞ. ಇದು ಮುಂದೆ ನಡೀತಾ ಇರೋದು ಇಷ್ಟಿ. ಇದನ್ನೇ ಪುತ್ರ ಕಾಮೇಷ್ಟಿ ಅಂತ ಕರೀತಾರೆ. ಅಶ್ವಮೇಧ ಮುಗಿದ ಮೇಲೆ ಪುತ್ರ ಕಾಮೇಷ್ಟಿಯನ್ನ ಮಾಡಿಸ್ತಾ ಇದ್ದಾರೆ. ಆ ಪುತ್ರ ಕಾಮೇಷ್ಟಿಯನ್ನ ಮಾಡಿಸಬೇಕಾದರೆ ಹಾಕಿದಂತಹ ಆಹುತಿಗಳೇನಿರ್ತವೆ, ಆ ಆಹುತಿಗಳನ್ನ ಸ್ವೀಕಾರ ಮಾಡುವುದಕ್ಕೆ ಅಂತ ಬಂದಂತಹ ದೇವತೆಗಳೇನಿದ್ರಲ್ಲ, ಅವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಋಷ್ಯಶೃಂಗರು. ಅಯಂ ರಾಜ ವಿಧಾಯ ಇಷ್ಟಿಂ ಮೇಧಾವಿ ಹಯ ಮೇಧಕೃತ್ ಶರಣಂ ಪುತ್ರ ಕಾಮೋವಹ ಪ್ರಾಪ್ತಃ ಪ್ರಿಯತ್ವ ಮಂಜಸ ಅಂತ. ಈ ಮಹಾರಾಜ ಈ ಇಷ್ಟಿ ಅಂದರೆ ಪುತ್ರ ಕಾಮೇಷ್ಟಿಯನ್ನ ಮಾಡಿ ಅದರ ಜೊತೆಗೆ ಹಯಮೇಧಕೃತ್ ಅಶ್ವಮೇಧವನ್ನ ಮಾಡಿ ಅದರಿಂದ ಪರಮಾತ್ಮನನ್ನ ಪೂಜಿಸಿ ಅನಂತರದಲ್ಲಿ ಪುತ್ರ ಕಾಮೇಷ್ಟಿಯನ್ನ ಮಾಡಿದ್ದಾನೆ. ಮತ್ತೆ ಈ ಮೂಲಕ ನಿಮ್ಮಲ್ಲಿ ಶರಣಾಗತನಾಗಿದ್ದಾನೆ. ಮಕ್ಕಳು ಬೇಕು ಅನ್ನುವ ಅಪೇಕ್ಷೆಯಿಂದ ಪುತ್ರ ಕಾಮ, ಮಕ್ಕಳು ಬೇಕು, ಪುತ್ರ ಬೇಕು ಅಂತನ್ನುವ ಕಾಮನೆಯಿಂದ ನಿಮ್ಮಲ್ಲಿ ಶರಣಾಗತನಾಗಿದ್ದಾನೆ. ಇವನನ್ನ ಕುರಿತು ನೀವು ಪ್ರೀತರಾಗಬೇಕು ಅಂತ ಋಷ್ಯಶೃಂಗರು ದಶರಥ ಮಹಾರಾಜನ ಪರವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಆ ಎಲ್ಲ ದೇವತೆಗಳು, ಎಲ್ಲ ಇಂದ್ರಾದಿ ದೇವತೆಗಳು ಅಲ್ಲಿ ಬಂದಿದ್ರು, ಅವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಆ ಪ್ರಾರ್ಥನೆಯನ್ನ ಕೇಳಿ ಎಲ್ಲ ದೇವತೆಗಳು ಸ್ಮಿತಪೂರ್ವಕವಾಗಿ ನಗ್ನಗ್ತ ಆಗಲಿ ಅಂತ ಹೇಳಿ ಅವರು ಅಲ್ಲಿಂದ ಬ್ರಹ್ಮದೇವರ ಸ್ಥಾನಕ್ಕೆ ಹೋಗಿದ್ದಾರೆ. ಬ್ರಹ್ಮದೇವರ ಸ್ಥಾನಕ್ಕೆ ಹೋಗಿ ಅವರು ಪ್ರಾರ್ಥನೆಯನ್ನ ಮಾಡಿದರು. ಏನು ಪ್ರಾರ್ಥನೆ ಮಾಡಿದರು ಅಂತಂದ್ರೆ, ರಾವಣ ಕುಂಭಕರ್ಣರು ಮಾಡುತ್ತಾ ಇರುವಂತಹ ತೊಂದರೆಗಳನ್ನ ಪರಿಹಾರ ಮಾಡುವಂತೆ ಪ್ರಾರ್ಥನೆ ಮಾಡಿದರು. ಭೂಲೋಕದಲ್ಲಿ ವಿಶ್ರವಸ್ ಋಷಿಗಳ ಪುತ್ರರಾದಂತಹ ಇಬ್ಬರು ರಾಕ್ಷಸರು, ರಾವಣ ಮತ್ತೆ ಕುಂಭಕರ್ಣ, ಇಬ್ಬರು ತಪಸ್ಸನ್ನ ಮಾಡಿದ್ದಾರೆ. ತಪಸ್ಸನ್ನ ಮಾಡಿ ಬ್ರಹ್ಮದೇವರಿಂದ ಅವಧ್ಯತ್ವವನ್ನ ಪಡೆದುಕೊಂಡಿದ್ದಾರೆ. ರಾವಣನಂತೂ 10,000 ವರ್ಷಗಳ ಕಾಲ, ಅದನ್ನು ದೇವಮಾನದಿಂದ 10,000 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ. 10,000 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಪ್ರತಿ 1,000 ವರ್ಷದ ತಪಸ್ಸು ಮುಗಿದ ಮೇಲೆ ತನ್ನ 10 ತಲೆಗಳಲ್ಲಿನ ಒಂದು ತಲೆಯನ್ನ ಆಹುತಿಯ ರೂಪದಲ್ಲಿ ಹೋಮ ಮಾಡುತ್ತಾ ಒಂದು ಅದ್ಭುತವಾದ ತಪಸ್ಸನ್ನ ಅವನು ಮಾಡಿದ. ಆ ತಪಸ್ಸು ಪರಿಪೂರ್ಣವಾದ ಮೇಲೆ ಬ್ರಹ್ಮದೇವರು ಪ್ರಸನ್ನರಾದಾಗ ಅವರಿಂದ ಅವನು ಪಡೆದುಕೊಂಡಂತಹ ವರ ಏನು ಅಂದ್ರೆ ಅವಧ್ಯತ್ವ. ಯಾರಿಂದಲೂ ನನ್ನ ಸಂಹಾರ ಆಗಬಾರದು ಅನ್ನುವ ವರವನ್ನ ಅವನು ಪಡೆದುಕೊಂಡಿದ್ದ. ಅಂತಹ ವರದಿಂದಾಗಿ ಅವರಿಗೆ ದರ್ಪ ಬಂದಿದೆ, ಧೈರ್ಯ ಬಂದಿದೆ, ಯಾರು ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆದ್ದರಿಂದಲೇ ಅವರು ಎಲ್ಲ ದೇವಾದಿ ಸಜ್ಜನರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ತ್ರಿಲೋಕದಲ್ಲಿ ಇದ್ದಂತಹ ಎಲ್ಲ ಮಹಿಳೆಯರಿಗೆ, ಸ್ತ್ರೀಯರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾನೆ ರಾವಣ. ಇವರ ಈ ದುಷ್ಕೃತ್ಯಗಳು, ದುರಾಚಾರಗಳು ಹೀಗೇ ನಡೆದರೆ ಪ್ರಳಯ ಕಾಲದಕ್ಕಿಂತ ಮೊದಲೇ ಪ್ರಳಯ ಆಗ್ಬಿಡತ್ತೆ ಈ ಜಗತ್ತು. ಆದ್ದರಿಂದ ನೀವು ರಕ್ಷಣೆ ಮಾಡಬೇಕು ನಮ್ಮನ್ನ ಅಂತ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಎಲ್ಲ ದೇವತೆಗಳು. ಇದನ್ನ ಕೇಳಿ ಬ್ರಹ್ಮದೇವರಂತಾರೆ, ಯಹ ಯೋಗಕ್ಷೇಮದಾತಾನಃ ತೇನ ಹೀದಂ ವಿಧಿತ್ಸಿತಂ ಅಂತ ಹೇಳುತ್ತಾರೆ. ಯಾರು ನಮಗೆ ಯೋಗಕ್ಷೇಮಗಳನ್ನ ಕೊಡತಾನೋ ಅಂತಹ ಪರಮಾತ್ಮನೇ ಈ ಕಾರ್ಯವನ್ನ ಮಾಡಬೇಕು. ಅಭಿಪ್ರಾಯ, ನಮ್ಮ ಪದವಿಗೆ ತೊಂದರೆ ಆಗ್ತಾ ಇದೆ ಅಥವಾ ಏನೋ ಸದಾಚಾರ ಮಾಡುವಂಥವರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಆ ತೊಂದರೆ ಉಂಟಾಗಿದೆ ಯಾವುದಕ್ಕೆ? ಪದವಿಗೆ ತೊಂದರೆ ಉಂಟಾಗಿದೆ, ಸದಾಚಾರಗಳಿಗೆ ತೊಂದರೆ ಉಂಟಾಗಿದೆ ಅಂತಂದ್ರೆ ಅದನ್ನ ಕೊಟ್ಟವನು ಯಾರು? ಪರಮಾತ್ಮ. ಯೋಗಕ್ಷೇಮದಾತಾನಃ, ಯೋಗ ಅಂತಂದ್ರೆ ಏನನ್ನಾದರೂ ಕೊಡೋದು, ಇಂದ್ರ ಪದವಿಯನ್ನ ಕೊಡೋದು, ಇದು ಯೋಗ. ಆಮೇಲೆ ಇಂದ್ರ ಪದವಿಯನ್ನ
ಅವನಿಗೆ ಹಾಗೆ ಉಳಿಸೋದು ಕೊಟ್ಟದ್ದನ್ನ. ಇದು ಕ್ಷೇಮ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಮತ್ತೆ ಪ್ರಾಪ್ತಸ್ಯ ಅವಸ್ಥಾನಂ ಕ್ಷೇಮ ಅಂತ ಹೀಗೆ ವಾಕ್ಯವನ್ನ ಶ್ರೀಮದ್ ಆಚಾರ್ಯರು ಬರೀತಾರೆ. ಆದ್ದರಿಂದ ನಿಮಗೆ ಕೊಟ್ಟವನೂ ಅವನೇ, ಅದನ್ನ ಉಳಿಸಬೇಕಾದಂಥವನೂ ಅವನೇ. ಆದ್ದರಿಂದ ಈ ತೊಂದರೆಯನ್ನ ಪರಿಹಾರ ಯಾರು ಮಾಡಬೇಕು ಅಂದರೆ ಶ್ರೀಮನ್ನಾರಾಯಣ ಮಾಡಬೇಕು. ಆದ್ದರಿಂದಲೇ ನಾವು ಏನು ಮಾಡೋಣ ಅಂತಂದ್ರೆ, ಯಸ್ಮೈ ಬಲಿಂ ಹರಾಮಹ ಅಂಗ ವಿಶ್ವೇಪಿ ವಿವಶಾ ವಯಂ ವಿದ್ಧನಾಸ ಯಥಾ ಗಾವಃ ಸ ಶಾರ್ಂಗೀ ಶಂ ವಿಧಾಸ್ಯತಿ. ನಾವು ಏನೇನು ಮಾಡ್ತಾ ಇದ್ದೇವೆ ಎಲ್ಲವೂ ಒಂದು ರೀತಿಯಲ್ಲಿ ಪರಮಾತ್ಮನ ಸೇವೆ. ಜೊತೆಗೆ ವಿವಶಾಹ ವಯಂ ವಿದ್ಧನಾಸ ಯಥಾ ಗಾವಃ, ಮೂಗುದಾಣ ಹಾಕೋದು. ವಿದ್ಧನಾಸಾಹ ಅಂದ್ರೆ ಮೂಗುದಾಣ ಹಾಕಿದಂತಹ ಹಸುಗಳೇನಿರ್ತವೆ ಅವುಗಳು ಯಾವ ರೀತಿ ವಿವಶ ಆಗಿರ್ತವೆ, ಅವುಗಳನ್ನ ನಡೆಸುವಂಥವನು ಹೇಗೆ ಹೇಳ್ತಾನೋ ಹಾಗೆ ಕೇಳಬೇಕು. ಸ್ವತಃ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆ ಹಸುಗಳಂತೆ ನಾವೆಲ್ಲರೂ ವಿವಶರಾಗಿದ್ದೇವೆ. ಪರಮಾತ್ಮ ನಮ್ಮನ್ನ ನಿಯಂತ್ರಣ ಮಾಡುವಂಥವರು. ಬ್ರಹ್ಮದೇವರ ಅಭಿಪ್ರಾಯ ಏನು ಅಂದ್ರೆ, ನಾನೇನು ಅವರಿಗೆ ವರಗಳನ್ನ ಕೊಟ್ಟಿದ್ದೇನೆ, ಅವಧ್ಯನಾಗುವಂತ ವರವನ್ನ ಕೊಟ್ಟಿದ್ದೇನೆ, ಅದೂ ಕೂಡ ಪರಮಾತ್ಮನ ಒಂದು ಲೀಲೆಯೇ. ಪರಮಾತ್ಮ ಹೇಳಿದ್ದಕ್ಕೆ ಆ ವರವನ್ನ ಕೊಟ್ಟಿದ್ದೇನೆ. ಬ್ರಹ್ಮದೇವರು ಈ ರೀತಿಯ ಅವಧ್ಯತ್ವದ ವರವನ್ನ ಕೊಡಬೇಕು, ಪರಮಾತ್ಮ ಬಂದು ಅದನ್ನ ಮುರಿಯಬೇಕು. ಆವಾಗ ಬ್ರಹ್ಮದೇವರಿಗಿಂತಲೂ ಶ್ರೇಷ್ಠ ಇವನು ಅಂತ ಗೊತ್ತಾಗತ್ತೆ. ಇದಕ್ಕಾಗಿಯೇ ಬ್ರಹ್ಮದೇವರು ವರಗಳನ್ನ ಕೊಡೋದು. ದೇವರ ಸರ್ವೋತ್ತಮತ್ವವನ್ನ, ಬ್ರಹ್ಮದೇವರಿಗಿಂತಲೂ ಉತ್ತಮತ್ವವನ್ನ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಬೇರೆ ಯಾವ ದೇವತೆಗಳಿಗೆ ಏನೂ ಮಾಡ್ಲಿಕ್ಕಾಗ್ತಾ ಇಲ್ಲ, ಬ್ರಹ್ಮದೇವರ ವರವನ್ನ ಉಲ್ಲಂಘನ ಮಾಡ್ಲಿಕ್ಕಾಗ್ತಾ ಇಲ್ಲ ಅಂದ್ರೆ ಆ ಎಲ್ಲ ದೇವತೆಗಳಿಗಿಂತಲೂ ಬ್ರಹ್ಮದೇವರು ದೊಡ್ಡವರು ಅಂತ ಗೊತ್ತಾಗುತ್ತೆ. ಆ ವರವನ್ನು ಪರಮಾತ್ಮ ಉಲ್ಲಂಘನೆ ಮಾಡಿದ ಅಂದ್ರೆ ಇವನು ಬ್ರಹ್ಮದೇವರಿಗಿಂತಲೂ ದೊಡ್ಡವನು, ಅಂದ್ರೆ ಸರ್ವೋತ್ತಮ ಅಂತ ಗೊತ್ತಾಗತ್ತೆ. ಈ ಒಂದು ಉದ್ದೇಶದಿಂದಲೇ ದೇವರ ಆಜ್ಞೆಯಂತೆ ದೇವರ ನಿಯಂತ್ರಣದಲ್ಲಿದ್ದುಕೊಂಡೇ ನಾನು ವರವನ್ನ ಕೊಟ್ಟಿದ್ದು. ಆದ್ದರಿಂದ ಅವನೇ ಮಾಡಿದಂತಹ ಕಾರ್ಯ ಇದು. ಸಹ ಶಾರ್ಂಗೀ ಶಂ ವಿಧಾಸ್ಯತಿ. ಆ ಪರಮಾತ್ಮನೇ ಮಂಗಲವನ್ನ ಮಾಡುತ್ತಾನೆ, ಇದನ್ನೆಲ್ಲವನ್ನು ಸರಿಪಡಿಸ್ತಾನೆ ಅಂತ ಬ್ರಹ್ಮದೇವರು ಹೇಳಿದರು. ಇಷ್ಟು ಸಾಂತ್ವನವನ್ನ ದೇವತೆಗಳಿಗೆ ಹೇಳಿದ ಮೇಲೆ ಆ ಎಲ್ಲ ದೇವತೆಗಳನ್ನ ಕರೆದುಕೊಂಡು ಅವರು ಕ್ಷೀರ ಸಮುದ್ರಕ್ಕೆ ಹೋಗಿದ್ದಾರೆ. ಕ್ಷೀರ ಸಮುದ್ರದ ತೀರದಲ್ಲಿ ನಿಂತುಕೊಂಡು ಪರಮಾತ್ಮನ ಸ್ತೋತ್ರವನ್ನ ಮಾಡಿದರು. ಪರಮಾತ್ಮನ ಸ್ತೋತ್ರವನ್ನ ಮಾಡುತ್ತಾ ನಾನಾ ಲೀಲೆಗಳಿಂದ ಕೂಡಿದಂಥವನವನು, ಮತ್ತೆ ಅನಾದ್ಯನಂತ ಮಧ್ಯಾಯ, ಆದಿ ಅಂತ ಮಧ್ಯ ಇಲ್ಲದೇ ಇರುವಂಥವನು. ಇಲ್ಲಿಗೆ ಪ್ರಾರಂಭ ಆಯಿತು, ಇಲ್ಲಿಗೆ ಮುಗಿದೋಯಿತು. ಪರಮಾತ್ಮನ ಅಸ್ತಿತ್ವ ಇಲ್ಲಿ ಪ್ರಾರಂಭ, ಇಲ್ಲಿ ಮುಗಿಯಿತು, ಮಧ್ಯದಲ್ಲಿ ಇಷ್ಟಿದೆ ಅಂತ ಹೀಗೆ ಆದ್ಯಂತ ಮಧ್ಯಗಳು ಪರಮಾತ್ಮನಿಗೆ ಇಲ್ಲ. ಅಂತಹ ಶೇಷಶಾಯಿಯಾದ ಶ್ರೀಮನ್ನಾರಾಯಣನಿಗೆ ನಾವೆಲ್ಲರೂ ನಮಸ್ಕಾರವನ್ನ ಮಾಡುತ್ತೇವೆ ಅಂತ ಹೀಗೆ ಸ್ತೋತ್ರವನ್ನ ಮಾಡುತ್ತಾರೆ. ಸ್ತೋತ್ರವನ್ನ ಮಾಡುತ್ತಾ ನಿನ್ನ ಸರ್ವೋತ್ತಮತ್ವವನ್ನ, ಸಕಲ ಗುಣ ಪರಿಪೂರ್ಣತ್ವವನ್ನ ನಾವು ತಿಳಿದುಕೊಂಡಿದ್ದೇವೆ, ಈಗಲೂ ನಮ್ಮ ಮನಸ್ಸಿನಲ್ಲಿ ಅದು ಇದೆ ಅನ್ನುವುದನ್ನು ವ್ಯಕ್ತಪಡಿಸೋದಕ್ಕಾಗಿ ಅಂತ ಹೇಳುತ್ತಾರೆ. ನ ಏಕೈಕಶೋಪಿ ಗಣಶಃ ತವಾನಂತಾನ್ ಗುಣಾನ್ ವಯಂ ಸಮಾಪಯಾಮಃ ಸತತಂ ಗಾಯಂತೋಪ್ಯಪರೇ ಕುತಃ ಅಂತ. ಪರಮಾತ್ಮನ ಗುಣಗಳನ್ನ ಏಕೈಕಶಃ ಆಗಲಿ ಅಥವಾ ಗಣಶಃ ಆಗಲಿ ತಿಳಿದುಕೊಳ್ಳೋದಕ್ಕೆ ಆಗಲ್ಲ, ಅದನ್ನ ಮುಗಿಸೋದಕ್ಕೆ ಆಗಲ್ಲ. ಏನು ಹಾಗಿದ್ರೆ ಏಕೈಕಶಃ ಗಣಶಃ ಮುಗಿಸೋದಕ್ಕಾಗಲ್ಲ ಅಂದ್ರೆ ಅರ್ಥ ಏನು? ಒಟ್ಟು ದೇವರಲ್ಲಿ ಇಷ್ಟು ಗುಣಗಳಿವೆ ಅಂತ ಹೀಗೊಂದು ಸಂಖ್ಯೆಯನ್ನ ಹಾಕಿ ಗುಂಪನ್ನ ತಿಳಿದುಕೊಳ್ಳಿಕ್ ಸಾಧ್ಯ ಇಲ್ಲ. ಒಟ್ಟು 1000 ಗುಣಗಳಿವೆ, 1,00,000 ಗುಣಗಳಿವೆ ಅಂತ ಹೀಗೆ ಒಂದು ಗುಂಪನ್ನ ತಿಳಿದುಕೊಳ್ಳಿಕ್ಕಾಗಲ್ಲ. ಸರಿ, ಯಾವುದಾದರೂ ಒಂದು ಗುಣವನ್ನ ತಿಳಿದುಕೊಳ್ಳೋಣ ಬನ್ನಿ ಅಂತಂದ್ರೆ ಒಂದು ಗುಣವನ್ನು ಸರಿಯಾಗಿ ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಭಾಗವತದಲ್ಲಿ ವಾಕ್ಯ ಬರ್ತದೆ, ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಅಂತ. 2 ಬಾರಿ ಅನಂತ ಅಂತ ಹೇಳುತ್ತಾರೆ. ಅನಂತ ಗುಣೆ
ಗುಣತೋನಂತ ವಿಗ್ರಹ. ಯಾಕೆ ಹಾಗೆ ಎರಡೆರಡು ಬಾರಿ ಅನಂತ ಅಂತ ಯಾಕಂದ್ರು ಅಂದರೆ, ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಂತ್ರ ಭಾಗವತದ ವಚನಗಳನ್ನು ಉದಾಹರಿಸಿ ನಮಗೆ ಇದರ ಅರ್ಥವನ್ನು ತಿಳಿಸಿಕೊಡ್ತಾರೆ. ಪರಮಾತ್ಮ ಅನಂತ ಗುಣನಾಗಿದ್ದಾನೆ ಅಂದರೆ ಅವನಲ್ಲಿ ಎಷ್ಟು ಗುಣಗಳಿವೆ ಅಂತನ್ನೋದನ್ನು ನಮಗೆ ಎಣಿಸೋದಕ್ಕೆ ಆಗಲ್ಲ. ಅಂದರೆ ಅಸಂಖ್ಯೇಯ ಇವೆ ಅವನಲ್ಲಿ ಗುಣಗಳು ಅಂತ. ಮತ್ತೆ ಗುಣತೋನಂತ ವಿಗ್ರಹ ಅಂದ್ರೆ ಏನರ್ಥ? ಒಂದೊಂದು ಗುಣವೂ ನಿಸ್ಸೀಮವಾಗಿದೆ ಅಂತ. ಒಂದೊಂದು ಗುಣಕ್ಕೂ ಪರಿಧಿ ಇಲ್ಲ. ಮತ್ತೆ ಒಟ್ಟಾರೆ ಗುಣಗಳು ಅಂತ ನೋಡ್ಲಿಕ್ಕೆ ಹೋದ್ರೆ ಅದರ ಸಂಖ್ಯೆಗೂ ಪರಿಧಿ ಇಲ್ಲ. ಆದ್ದರಿಂದ ಪರಮಾತ್ಮನ ಗುಣಗಳು ಅಸಂಖ್ಯೇಯ ಅಂದರೆ ಅನ್ಕೌಂಟೇಬಲ್ ಅಂತ. ಜೊತೆಗೆ ಅಪರಿಮೇಯ, ಅಳಿಯಲಿಕ್ಕಾಗೋದಿಲ್ಲ, ಇಮ್ಮೆಜರೇಬಲ್ ಅಂತಂತಾರಲ್ಲ ಆ ರೀತಿ. ಪ್ರತಿಯೊಂದು ಗುಣವು ಅಪರಿಮೇಯ. ಇದು ಪರಮಾತ್ಮನ ಮಾಹಾತ್ಮ್ಯ. ಸಾಮಾನ್ಯವಾಗಿ ನಮ್ಮೆಲ್ಲ ಹೇಗಿರುತ್ತೆ ಅಂದರೆ ಗುಣಗಳ ಸಂಖ್ಯೆಯೇ ಕಡಿಮೆ, ಒಂದೆರಡು ಗುಣಗಳಿರ್ತವೆ. ಆ ಎರಡು ಗುಣಗಳಿಗೂ ತುಂಬಾ ಪರಿಧಿ ಇರುತ್ತೆ. ಏನು ಗುಣ ಇದೆ ನಮ್ಮಲ್ಲಿ? ಸ್ವಲ್ಪ ಮಟ್ಟಿಗೆ ಜ್ಞಾನ ಇದೆ. ಎಷ್ಟು ಜ್ಞಾನ ಇದೆ? ಜಾಸ್ತಿ ಏನಿಲ್ಲ, ಬೆಂಗಳೂರಿಂದ ಮೈಸೂರಿಗೆ ಹೋಗೋಷ್ಟು ಮುಗಿದು ಹೋಗುತ್ತೆ. ಇನ್ನು ಬಲ ಇದೆ, ಸ್ವಲ್ಪ ಮಟ್ಟಿಗೆ ಬಲ ಇದೆ, 15 ಜನರದು ಅನ್ನದ ಕೊಡಗ ಇಳಿಸಬಹುದು, ಮುಗಿದು ಹೋಯ್ತಷ್ಟೇ, ಅದಕ್ಕಿಂತ ಹೆಚ್ಚು ಬಲ ಇಲ್ಲ ಅಂತ. ಹೀಗೆ ಪ್ರತಿಯೊಂದು ಗುಣಕ್ಕೆ ನಮ್ಮಲ್ಲಿ ಪರಿಧಿ ಇದೆ. ಒಟ್ಟಾರೆ ಗುಣಗಳ ಸಂಖ್ಯೆಗೂ ಒಂದು ಲಿಮಿಟ್ ಇದೆ. ಇಲ್ಲಿಗೆ ಮುಗಿದು ಹೋಯಿತು, ಇಷ್ಟೇ ಗುಣಗಳಿರೋದು, ಇಷ್ಟೇ ಗುಣಗಳಲ್ಲಿಯೂ ಪ್ರತಿಯೊಂದು ಗುಣವೂ ಸಣ್ಣ ಸಣ್ಣದಿದೆ ಅಂತ. ಅತ್ಯಂತ ಸೀಮಿತವಾದ ಜ್ಞಾನ, ಅತ್ಯಂತ ಸೀಮಿತವಾದ ಬಲ. ಆಮೇಲೆ ಈ ಜ್ಞಾನ ಬಲಾದಿ ಗುಣಗಳ ಅತ್ಯಂತ ಸೀಮಿತವಾದ ಸಂಖ್ಯೆ ನಮ್ಮಲ್ಲಿ ಇರುತ್ತೆ. ಪರಮಾತ್ಮನಲ್ಲಿ ಗುಣಗಳ ಸಂಖ್ಯೆಗೂ ಸೀಮಾ ಇಲ್ಲ. ಮತ್ತೆ ಒಂದೊಂದು ಗುಣದ ಪರಿಮಾಣಕ್ಕೂ, ಆ ಗುಣ ಎಷ್ಟಿದೆ ಅದಕ್ಕೂ ಸೀಮಾ ಇಲ್ಲ. ಎಷ್ಟು ಜ್ಞಾನ ಇದೆ ಅದಕ್ಕೂ ಸೀಮಾ ಇಲ್ಲ. ನಿಸ್ಸೀಮವಾದ ಜ್ಞಾನ, ನಿಸ್ಸೀಮವಾದ ಬಲ, ನಿಸ್ಸೀಮವಾದ ಪೌರುಷ ಪರಮಾತ್ಮನಲ್ಲಿದೆ. ಆದ್ದರಿಂದ ಒಟ್ಟು ಗುಣಗಳು ಇಷ್ಟಿವೆ ಅಂತಲೂ ತಿಳಿದುಕೊಳ್ಳೋದಕ್ಕಾಗಲ್ಲ. ಒಂದೊಂದು ಗುಣವು ಕೊನೆ ತನಕ ತಿಳಿದುಕೊಳ್ಳುತ್ತೇವೆ, ಅದೂ ಆಗೋದಿಲ್ಲ. ಈ ರೀತಿ ಪರಮಾತ್ಮ ಅನಂತ ಗುಣ, ಗುಣತಃ ಅನಂತ, ಸರ್ವೋತ್ತಮನಾದಂಥವನು. ಆದ್ದರಿಂದಲೇ ಅಂತಹ ದೇವರನ್ನ ಸ್ತೋತ್ರ ಮಾಡುತ್ತಾರೆ ಎಲ್ಲ ದೇವತೆಗಳು. ಈ ಎಲ್ಲ ವಿಷಯಗಳನ್ನ ಅವರು ಹೇಳಿದರು. ನಿನ್ನಲ್ಲಿ ಇಷ್ಟೆಲ್ಲ ಗುಣಗಳಿವೆ ಅಂದರೆ ನಿನ್ನ ಸ್ವಾಮಿತ್ವವನ್ನ ನಾವು ಒಪ್ಪಿಕೊಂಡಿದ್ದೇವೆ, ನಿನ್ನ ಸರ್ವೋತ್ತಮತ್ವ ನಮಗೆ ಇನ್ನೂ ಮನಸ್ಸಿನಲ್ಲಿದೆ. ಆದ್ದರಿಂದಲೇ ನೀನು ಸರ್ವೋತ್ತಮ ಅಂತ ನಿನ್ನಲ್ಲಿ ಶರಣಾಗಿದ್ದೇವೆ ಅಂತನ್ನುವುದನ್ನ ಹೇಳಿದ್ದಾರೆ. ದೇವತೆಗಳ ಎಲ್ಲ ಪ್ರಾರ್ಥನೆಯನ್ನ ಕೇಳಿದ ಶ್ರೀಮನ್ನಾರಾಯಣ ಕೇಳಿ ಅವರ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ, ಪ್ರಾದುರ್ಭೂತನಾಗಿದ್ದಾನೆ. ಪ್ರಾದುರ್ಭೂತನಾಗಿ ಪರಮಾತ್ಮ ಅವರೆಲ್ಲರ ದುಃಖ ಪರಿಹಾರವಾಗುವಂತೆ ಮಂದಹಾಸೆಂದು ಮಹಸ. ಪರಮಾತ್ಮನ ಮಂದಹಾಸ ಅಂದರೆ ಚಂದ್ರ ಇದ್ದ ಹಾಗೆ. ಚಂದ್ರೋದಯ ಆಯಿತು ಅಂದರೆ ಎಲ್ಲ ತಾಪ ಪರಿಹಾರ ಆಗುತ್ತೆ. ಹಾಗೆ ದೇವತೆಗಳ ಎಲ್ಲ ಸಂತಾಪವನ್ನ ಪರಿಹಾರ ಮಾಡುವಂತಹ ಚಂದ್ರ ಅಂದರೆ ಪರಮಾತ್ಮನ ಮಂದಹಾಸ. ಆ ಮಂದಹಾಸದ ಕಾಂತಿಯಿಂದ ಎಲ್ಲ ದೇವತೆಗಳ ತೊಂದರೆಯನ್ನ, ಸಂತಾಪವನ್ನ ಪರಿಹಾರ ಮಾಡುತ್ತಾ ಪರಮಾತ್ಮ ಹೇಳಿದ, ನೀವು ಇನ್ನ ಭಯವನ್ನ ಬಿಡಿ. ನಿಮಗೆ ಏನು ಬಾಧೆ ಉಂಟಾಗಿದೆ ಅದನ್ನ ನಾನು ಪರಿಹಾರ ಮಾಡುತ್ತೇನೆ. ತ್ರಿಲೋಕಗಳನ್ನ ಗೆದ್ದಂತಹ ಆ ದೇವ ಶತ್ರುವನ್ನ ನಾನು ಸಂಹಾರ ಮಾಡುತ್ತೇನೆ ಅಂತ ಶ್ರೀಮನ್ನಾರಾಯಣ ಎಲ್ಲ ದೇವತೆಗಳಿಗೆ ಭರವಸೆಯನ್ನ ಕೊಟ್ಟಿದ್ದಾನೆ. ಆ ಭರವಸೆಯನ್ನ ಕೊಟ್ಟ ಮೇಲೆ ಎಲ್ಲ ದೇವತೆಗಳು ಸಂತುಷ್ಟರಾಗಿ ಸಂತಾಪವನ್ನ ಕಳೆದುಕೊಂಡು ಇನ್ನ ನಮ್ಮ ಬಾಧೆ ಪರಿಹಾರವಾಗತ್ತೆ, ರಾವಣ ಕುಂಭಕರ್ಣರ ಸಂಹಾರವಾಗತ್ತೆ ಅಂತನ್ನುವ ನಿಶ್ಚಯದ ಜೊತೆಗೆ ತಮ್ಮ ತಮ್ಮ ಸ್ಥಾನಗಳಿಗೆ ಮರಳಿದ್ದಾರೆ. ಈ ಕಡೆ ದಶರಥ ಮಹಾರಾಜನ ಇಷ್ಟಿ ನಡೀತಾ ಇದೆ. ಎಲ್ಲ ದೇವತೆಗಳು ಇಷ್ಟಿಯನ್ನ ಮುಗಿಸಿ ಹೋಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿದರು. ಪರಮಾತ್ಮ ಒಪ್ಪಿದ ಆಗಲಿ ಅಂತ. ಇಲ್ಲಿ ದಶರಥ ಇಷ್ಟಿಯನ್ನ ಮಾಡ್ತಾ ಇದ್ದಾನೆ. ಆ ಇಷ್ಟಿಯನ್ನ ಮಾಡಬೇಕಾದರೆ ಆ ಏನು ಕುಂಡ ಇದೆಯಲ್ಲ ಅದರಲ್ಲಿ ಇದ್ದ ಅಗ್ನಿಯಿಂದ
ಒಂದು ಭೂತ ಹೊರಗೆ ಬಂದಿತು. ಭೂತ ಅಂತಂದ್ರೆ ಪರಮಾತ್ಮನ ಆಜ್ಞೆಯಿಂದ ಪ್ರಾಜಾಪತ್ಯಂ ಭೂತಂ ರುಚಾ ಜ್ವಲತ್ ಅಂತ ಹೇಳ್ತಾರೆ. ನಾರಾಯಣನ ಆಜ್ಞೆಯಿಂದ ಪ್ರಜಾಪತಿ ಅಂದರೆ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಅಧಿಷ್ಠಿತವಾದ ಬ್ರಹ್ಮದೇವರ ವಿಶೇಷ ಸನ್ನಿಧಾನದಿಂದ ಕೂಡಿದ ಒಂದು ಭೂತ. ಭೂತ ಅಂದರೆ ಒಂದು ದೈವವೇ, ಅದು ಒಂದು ದೇವಯೋನಿ ವಿಶೇಷ ಅಷ್ಟೆ. ಆ ದೈವ ಅಗ್ನಿಯಿಂದ ಹೊರಗೆ ಬಂತು. ಆ ದೈವ ಅಗ್ನಿಯಿಂದ ಹೊರಗೆ ಬಂದು ದಶರಥ ಮಹಾರಾಜನಿಗೆ ಒಂದು ಸುವರ್ಣ ಪಾತ್ರವನ್ನ ಕೊಟ್ಟಿತು. ಆ ಸುವರ್ಣ ಪಾತ್ರದಲ್ಲಿ ಪಾಯಸ ತುಂಬಿತ್ತು. ಆ ಪಾಯಸವನ್ನ ಕೊಟ್ಟು ಇದು ನಿನಗೆ ಪುತ್ರ ಪ್ರಾಪ್ತಿಯಾಗುವಂತೆ ಮಾಡತ್ತೆ ಅಂತ ಹೇಳಿ ಅದು ಅಂತರ್ಧಾನ ಆಗೋಯ್ತು. ಅಂದರೆ ಮತ್ತೆ ವಿಲೀನವಾಗಿ ಹೋಯಿತು, ಅಗ್ನಿಯಲ್ಲೇ ವಿಲೀನವಾಗಿ ಹೋಯಿತು. ಆ ಪಾಯಸವನ್ನ ಪಡೆದುಕೊಂಡು ದಶರಥ ಮಹಾರಾಜ ತುಂಬಾ ಸಂತೋಷದಿಂದ ಉತ್ಸಾಹದಿಂದ ತನ್ನ 3 ಮಹಿಷಿಯರ ಹತ್ತಿರ ಬಂದಿದ್ದಾನೆ. ತನ್ನ ಮಹಿಷಿಯರ ಹತ್ತಿರ ಬಂದು ತನ್ನ 3 ಹೆಂಡತಿಯರಿಗೆ ಆ ಪಾಯಸವನ್ನ ಹಂಚಿದ. ಹೇಗೆ ಹಂಚಿದ ಅಂತಂದ್ರೆ, ಕೌಸಲ್ಯಾದೇವಿಗೆ ಆ ಪಾಯಸದ ಅರ್ಧ ಭಾಗವನ್ನ ಕೊಟ್ಟ. ಆಮೇಲೆ ಉಳಿದ ಅರ್ಧ ಭಾಗದಲ್ಲಿ ಅರ್ಧ ಭಾಗವನ್ನ ಅಂದರೆ ಕಾಲು ಭಾಗವನ್ನ ಸುಮಿತ್ರಾದೇವಿಗೆ ಕೊಟ್ಟ. ಇನ್ನುಳಿದ ಭಾಗದಲ್ಲಿ ಅಂದರೆ ಇನ್ನುಳಿದ ಕಾಲು ಭಾಗದಲ್ಲಿ 2 ಭಾಗ ಮಾಡಿ ಅದನ್ನ ಕೈಕೇಯಿಗೆ ಒಂದು, ಇನ್ನೊಂದು ಸುಮಿತ್ರಾದೇವಿಗೆ ಮತ್ತೊಂದು ಅಂತ ಕೊಟ್ಟಿದ್ದಾನೆ. ಸ್ವಲ್ಪ ಸಂದೇಹ ಆಯಿತು ಅಥವಾ ಸ್ವಲ್ಪ ಅಸ್ಪಷ್ಟ ಆಯಿತು ಅಂತಂದ್ರೆ ಇನ್ನೂ ಸ್ಪಷ್ಟಪಡಿಸಬೇಕು ಅಂದ್ರೆ ಈ ರೀತಿಯಾಗೂ ಹೇಳುತ್ತಾರೆ. ವಿಷಯ ಒಂದೇ, ಹೇಳುವ ಕ್ರಮ ಬೇರೆ. ಆ ಪಾಯಸದಲ್ಲಿ 8 ಭಾಗಗಳನ್ನು ಮಾಡಿ 4 ಭಾಗ ಕೌಸಲ್ಯಾದೇವಿಗೆ, 3 ಭಾಗಗಳನ್ನು ಸುಮಿತ್ರಾದೇವಿಗೆ, 1 ಭಾಗವನ್ನ ಕೈಕೇಯಿಗೆ ಅಂತ ಹೀಗೆ ಕೊಟ್ಟ ಅಂತ. ಹೀಗೆ ಪಾಯಸವನ್ನ ತನ್ನ 3 ಜನ ಹೆಂಡತಿಯರಿಗೆ ದಶರಥ ಮಹಾರಾಜ ಹಂಚಿದ. ಆ ದಿವ್ಯವಾದ ಪಾಯಸವನ್ನ ಸ್ವೀಕಾರ ಮಾಡಿ ಅವರಲ್ಲಿ ಒಂದು ಶೋಭೆ ಬಂದಿದೆ. ಅದರ ಪ್ರಭಾವದಿಂದಾಗಿಯೇ ದಶರಥನ ದೆಸೆಯಿಂದ ಆ 3 ಜನ ರಾಣಿಯರು ಗರ್ಭಧಾರಣವನ್ನ ಮಾಡಿದ್ದಾರೆ. ಅನಂತರದಲ್ಲಿ ಕೌಸಲ್ಯಾದೇವಿಯ ಗರ್ಭದಿಂದ ರಾಮದೇವರ ಅವತಾರವಾಯಿತು. ರಾಮದೇವರ ಅವತಾರವಾಗುವುದಕ್ಕಿಂತ ಮೊದಲು ಬ್ರಹ್ಮದೇವರ ಆಜ್ಞೆಯಂತೆ ಎಲ್ಲ ದೇವತೆಗಳು, ಋಷಿಗಳು ಕಪಿಗಳ ರೂಪದಲ್ಲಿ, ಮನುಷ್ಯರ ರೂಪದಲ್ಲಿ ಅವತಾರ ಮಾಡಿದ್ದಾರೆ ಅವರ ಸೇವೆಗಾಗಿ ಅಂತ. ರಾಮದೇವರ ಅವತಾರದ ಪ್ರಸಂಗದಲ್ಲಿ ಅವರ ಸೇವೆಗಾಗಿ ಅಂತ ಎಲ್ಲ ದೇವತೆಗಳು ಅವತಾರವನ್ನು ಮಾಡಿದ್ದಾರೆ. ಅದರ ಮಧ್ಯದಲ್ಲಿಯೇ ನಾವು ಮುಖ್ಯ ಪ್ರಾಣದೇವರ ಅವತಾರವನ್ನೂ ಕೇಳುತ್ತೇವೆ. ಆ ಎಲ್ಲ ವಿಷಯಗಳನ್ನು ಮತ್ತೆ ನಾಳೆಯ ದಿವಸ ನಾವು ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವ ವಿಷ್ಣುರ್ಮೇ ಪರಮಸೂತ್ರ. ಒಂದು ನಿಮಿಷ ರಾಮಚಾರಿತ್ರ ಅಂದರೆ ಹೇಳೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಚಾರಿತ್ರ್ಯ ಮಂಜರಿಯ ಮೊದಲ ಶ್ಲೋಕ ಇದು. ಬಹುಭಾಗ ಒಂದು ಅಣುಮಧ್ವ ವಿಜಯದ ರೀತಿಯಲ್ಲೇ ನಡೆಯುತ್ತೆ. ಮಧ್ವ ವಿಜಯದಲ್ಲಿ ಹೇಳಿದ ಕಥೆಗಳನ್ನು ಒಂದೊಂದು ಶಬ್ದಗಳಲ್ಲಿ ಸಂಗ್ರಹ ಮಾಡಿದಂತೆ ಇಲ್ಲಿಯೂ ಬರುತ್ತೆ. ಶ್ರೀಮಾನ್ ಪೂರ್ವಂ ಪ್ರಜಾತಃ ದಶರಥ ನೃಪತೇಹೇ ರಾಮನಾಮ ಅಂತ ಇದು ಒಂದು ಕಥೆಯ ಸಂಗ್ರಹ. ಎಷ್ಟರ ಸಂಗ್ರಹ? ರಾಮದೇವರು ದಶರಥನ ಮನೆಯಲ್ಲಿ ಅಥವಾ ಶ್ರೀಮನ್ನಾರಾಯಣ, ಶ್ರೀಮಾನ್ ಅಂತಂದರೆ ಲಕ್ಷ್ಮೀದೇವಿಯ ಸ್ವಾಮಿಯಾದ ಶ್ರೀಮನ್ನಾರಾಯಣ ತ್ರೇತಾಯುಗದಲ್ಲಿ ದಶರಥ ಮಹಾರಾಜನಿಂದ ಅಂದರೆ ಅವನನ್ನು ಒಂದು ನಿಮಿತ್ತಾಂತ ಮಾಡಿಕೊಂಡು ಅವನ ಮನೆಯಲ್ಲಿ ರಾಮರೂಪದಿಂದ ಪ್ರಜಾತಃ ಅಂದರೆ ಹುಟ್ಟುವುದು ಅಂತಂದರೆ ಹುಟ್ಟೋದಲ್ಲ, ಅವತಾರ ಮಾಡಿದ, ಪ್ರಾದುರ್ಭೂತನಾದ ಅಂತ ಅರ್ಥ. ಪರಮಾತ್ಮ ಪ್ರಾದುರ್ಭೂತನಾದ ಅಂತ ಇಷ್ಟು ವಿಷಯವನ್ನ ಈ ಒಂದು ವಾಕ್ಯಾಂಶದಲ್ಲಿ ಹೇಳಿದ್ದಾರೆ. ಅದರ ವಿವರಣೆ ಇದೆ. ಇಷ್ಟೆಲ್ಲ ಕಥೆಯನ್ನ ನಾವು ಈ ಒಂದು ವಾಕ್ಯಾಂಶವನ್ನ ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ
ರಾಮಚಾರಿತ್ರ್ಯ ಮಂಜರಿಯನ್ನು ಓದುವುದರ ಮುಖ್ಯ ಉದ್ದೇಶ ಸಿದ್ಧವಾಯಿತು ಅಂತ. ಅಷ್ಟನ್ನು ನಾವು ಸ್ಮರಣೆ ಮಾಡಬೇಕು. ಇವತ್ತು ಕೇಳಿದ ಕಥೆ ಮತ್ತು ನಾಳೆಯ ದಿವಸವೂ ಸ್ವಲ್ಪ ಕಥಾಭಾಗ ಉಳಿದಿದೆ. ರಾಮದೇವರ ಅವತಾರ ಆಯಿತು ಅಂತ ಅದರ ವಿಷಯದಲ್ಲಿ ಸಾಕಷ್ಟು ಕಥಾಭಾಗ ಇದೆ. ಅಷ್ಟನ್ನು ನಾವು ಇಲ್ಲಿ ಸ್ಮರಣೆ ಮಾಡಬೇಕು. ಅನಂತರದಲ್ಲಿ ನೀತಃ ವಿಶ್ವಾಮಿತ್ರೇಣ, ವಿಶ್ವಾಮಿತ್ರ ಮಹರ್ಷಿಗಳಿಂದ ನೀತಃ ಅಂದರೆ ಕರೆದುಕೊಂಡು ಹೋಗಲ್ಪಟ್ಟ ಅಂತ ವಿಶ್ವಾಮಿತ್ರರು ಬಂದಿದ್ದು, ದಶರಥ ಮಹಾರಾಜ ಪ್ರತಿಜ್ಞೆ ಮಾಡಿದ್ದು, ಆ ಎಲ್ಲ ಕಥಾಭಾಗವನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕು. ಮತ್ತೆ ಅದೆಲ್ಲದರ ವಿವರಣೆಯನ್ನ ಮುಂದಿನ ದಿವಸಗಳಲ್ಲಿ ತಿಳಿದುಕೊಳ್ಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವಲೋಕ ಪ್ರೀಯತಾಂ ಪ್ರೀತಯೇ ಬಾಲ ವಿಷ್ಣುರ್ಮೇ ಪರಮಸ್ತು.